ಓಕೆ ಮೇಡಮ್. ನಮಸ್ತೆ ಸರ್. ಮೇಡಮ್ ನಮಸ್ತೆ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆಯ ಈ ವೇದಿಕೆಯಲ್ಲಿ ನಡೆದಿರುವಂತಹ ಎಲ್ಲ ಮಹನೀಯರಿಗೆ ಶುಭವನ್ನ ಕೋರ್ತಾ, ನಿನ್ನೆ ಸಾಲುಮರದ ತಿಮ್ಮಕ್ಕನವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನ ಕೋರ್ತಾ ಸಾಂಕೇತಿಕವಾಗಿ 1 ನಿಮಿಷದ ಮೌನಾಚರಣೆಯಲ್ಲಿ ನಾವು ತೊಡಗಿಕೊಂಡು ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನ ದೇವರು ಕರುಣಿಸ್ಲಿ. ಅವರ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆದು ಈ ಭೂಮಿಯಲ್ಲಿ ಹಸಿರನ್ನ ಕಂಗೊಳಿಸುವಂತ ಕೆಲಸದಲ್ಲಿ ನಾವೆಲ್ಲರೂ ನಿರತರಾಗೋಣ ಅಂತ ಕೇಳ್ಕೊಳ್ತೇವೆ. ಹಾಗೇನೆ ದೆಹಲಿಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟದಲ್ಲಿ ಮೃತರಾಗಿರುವಂತಹ ಎಲ್ಲರ ಆತ್ಮಕ್ಕೂ ಕೂಡ ಶಾಂತಿಯನ್ನ ಈ ಮೂಲಕ ಸಾಂಕೇತಿಕವಾಗಿ ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಧಾರವಾಡ ಕಟ್ಟೆ ಧಾರವಾಡ ಈಗಾಗಲೇ 335 ಕಾರ್ಯಕ್ರಮಗಳನ್ನ ಪೂರೈಸಿ ಇವತ್ತು 336ನೇ ಒಂದು ಕಾರ್ಯಕ್ರಮದಲ್ಲಿ ಕಾಲಿಡ್ತಾ ಇದೆ. ಅದಕ್ಕೆಲ್ಲರೂ ಒಂದು ಕೀರ್ತಿ ಸಲ್ಲಬೇಕಾದದ್ದು ಧಾರವಾಡ ಕಟ್ಟೆಯ ಬಳಗದವರಿಗೆ. ಶ್ರೀ ವಾಲ್ಮೀಕಿ ಮಹರ್ಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸಿವಿಜಿ ಪಬ್ಲಿಕೇಶನ್ ಬೆಂಗಳೂರು ಇವರ ಸಹಯೋಗದಲ್ಲಿ ಧಾರವಾಡ ಕಟ್ಟೆ ಈಗಾಗಲೇ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದು 14 ನಾಟಕಗಳ ಮೇಲೆ ಈಗಾಗಲೇ ಉಪನ್ಯಾಸಗಳು ಜರುಗಿದವೆ. 15ನೇ ಒಂದು ಉಪನ್ಯಾಸಕ್ಕಾಗಿ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಶೇಕ್ಸ್ಪಿಯರ್ನ ಆಸ್ ಯು ಲೈಕ್ ಇಟ್ ನಾಟಕದ ಕುರಿತಾಗಿ ಮಾತನಾಡ್ಬೇಕು ಅಂತ ನಾವು ಕೇಳ್ಕೊಂಡಾಗ ನಮ್ಮ ಆಹ್ವಾನ ಬಹಳ ಪ್ರೀತಿಯಿಂದ ಒಪ್ಕೊಂಡು ಇವತ್ತು ಧಾರವಾಡ ಕಟ್ಟೆಯ ವೇದಿಕೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪ್ರೊಫೆಸರ್ ನಾಗರತ್ನ ಪರಾಂಡೆ ಮ್ಯಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಆತ್ಮೀಯ ಸ್ವಾಗತ ಮ್ಯಾಮ್ ತಮಗೆ. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ಗುನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಎಲ್ಲ ಹಿರಿಯರಿಗೆ ಸಾಹಿತ್ಯಾಸಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ಈ ಕಾರ್ಯಕ್ರಮದ ಒಂದು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ನಾಗರತ್ನ ಪರಾಂಡೆ ಮೇಡಮ್ ಅವರ ಕಿರು ಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೇವೆ. ಕನ್ನಡ ಹಾಗೂ ಇಂಗ್ಲಿಷ್ 2 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಂತಹ ಶ್ರೀಯುತರು ಹೈದರಾಬಾದಿನ ಇಂಗ್ಲಿಷ್ ಲ್ಯಾಂಗ್ವೇಜ್ ಹಾಗೂ ಫಾರಿನ್ ಲ್ಯಾಂಗ್ವೇಜಸ್ ಯೂನಿವರ್ಸಿಟಿಯಿಂದ PGDTC ಪದವಿಯನ್ನು ಕೂಡ ಶ್ರೀಯುತರು ಪಡೆದುಕೊಂಡಿದ್ದಾರೆ. ನೆದರ್ಲ್ಯಾಂಡ್ನ ಲೇಡನ್ ವಿಶ್ವವಿದ್ಯಾಲಯದಲ್ಲಿ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಕೂಡ ಅರ್ಹತೆಯನ್ನ ಪಡೆದುಕೊಂಡು 3 ತಿಂಗಳುಗಳ ಕಾಲ ಅಲ್ಲಿ ಅಧ್ಯಯನ ಮಾಡಿದಂತಹ ಮಹನೀಯರು ಇವತ್ತು ನಮ್ಮ ಧಾರವಾಡ ಕಟ್ಟೆಯ ಮೇಲಿದ್ದಾರೆ. 25 ವರ್ಷಗಳಿಗಿಂತ ಅಧಿಕ ಒಂದು ಬೋಧನಾ ಅನುಭವವನ್ನ ಹೊಂದಿರುವಂತಹ ಶ್ರೀಯುತರು ಆಡಳಿತಾತ್ಮಕ ಕಾರ್ಯಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡು BOE, BOS, BOAE ಒಂದು ವಿವಿಧ ಸದಸ್ಯತ್ವವನ್ನ ಅವರು ಕೂಡ ಪಡೆದುಕೊಂಡಿದ್ದಾರೆ. 60ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ತಮ್ಮ ಪ್ರಬಂಧಗಳನ್ನ ಮಂಡಿಸಿರಂತ ಶ್ರೀಯುತರು 5 ಕೃತಿಗಳನ್ನ ಇಂಗ್ಲಿಷ್ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ರಿವಿಸಿಟಿಂಗ್ ಅನಿತಾ ದೇಸಾಯಿಸ್ ಕ್ಲಿಯರ್ ಲೈಟ್ ಆಫ್ ಡೇ ಎನ್ನುವಂತಹ ಕೃತಿ ಕೂಡ ಅದಕ್ಕೆ ಒಳಗೊಂಡಿದೆ. ಕಂಪ್ಯಾರಿಟಿವ್ ಲಿಟ್ರೇಚರ್, ಡಯಾಸ್ಪೊರಿಕ್ ಲಿಟ್ರೇಚರ್ ನಲ್ಲಿ ಸಾಕಷ್ಟು ಆಸಕ್ತಿಯನ್ನ ಹೊಂದಿದಂತಹ ಮಹನೀಯರು ಕನ್ನಡ ಹಾಗೂ ಇಂಗ್ಲಿಷ್ ಸಾಹಿತ್ಯದಲ್ಲಿ ನಿರಂತರವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತವರು. ಇಂಥ ಮಹನೀಯರು ಈಗಾಗಲೇ ಧಾರವಾಡ ಕಟ್ಟೆನಲ್ಲಿ ಸಾಕಷ್ಟು ಬಾರಿ ನಮ್ಮ ಜೊತೆಗಿದ್ಕೊಂಡು 2-3 ಉಪನ್ಯಾಸ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಈ ಹಿಂದೆ ಭಾಗವಹಿಸಿದ್ರು. ನಮ್ಮ ಕರೆಯನ್ನ ಯಾವತ್ತೂ ಕೂಡ ನಿರಾಕರಣೆ ಮಾಡೋದಿಲ್ಲ ಮ್ಯಾಮ್. ನಾವು ಕೇಳಿದಾಗೆಲ್ಲ ಅವ್ರು ಬಂದು ತಮ್ಮ ಪಾಂಡಿತ್ಯವನ್ನ ನಮ್ಮ ಜೊತೆಗೆ ಶೇರ್ ಮಾಡ್ತಾರೆ. ಆ ಮೂಲಕ ತಮ್ಮ ಒಂದು ವಿದ್ಯಾವನ್ನ ಈ ಒಂದು ವೇದಿಕೆನಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಇಂಥ ಮಹನೀಯರು ಇವತ್ತು ಧಾರವಾಡ ಕಟ್ಟೆಯ ವೇದಿಕೆನಲ್ಲಿ ಆಸ್ ಯು ಲೈಕ್ ಇಟ್ ನಾಟಕದ ಕುರಿತಾಗಿ ಮಾತನಾಡಲಿದ್ದಾರೆ. ಮತ್ತೊಮ್ಮೆ ಮೇಡಮ್ಗೆ ನಾನು ಸ್ವಾಗತವನ್ನ ಕೋರ್ತೇನೆ. ಅವರು ಮೊದಲಿಗೆ 60 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸವನ್ನ ಮಂಡಿಸ್ತಾರೆ. ನಂತರದಲ್ಲಿ ಅಧ್ಯಕ್ಷರ ಕೆಲವು ಪೂರಕ ಮಾತುಗಳಿರುತ್ತೆ. ಆ ನಂತರ ಚರ್ಚೆಗೆ ಅವಕಾಶ ಇದೆ. ಮಧ್ಯದಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕ ಮಾತುಗಳಿದ್ರೆ
ತಾವು ಅದನ್ನ ಚಾಟ್ ಬಾಕ್ಸ್ ನಲ್ಲಿ ಶೇರ್ ಮಾಡಿ ಅದನ್ನ ನಂತರ ಚರ್ಚೆಗೆ ನಾವು ಎತ್ಕೊಳ್ತೇವೆ. ಇಷ್ಟು ಮಾತುಗಳೊಂದಿಗೆ ಮೇಡಮ್ಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರಿ ಈ ವೇದಿಕೆಯನ್ನ ಅವರ ಮಾತುಗಳಿಗಾಗಿ ಬಿಟ್ಕೊಡ್ತಾ ಇದ್ದೇನೆ. ಮೇಡಮ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ರಾಯಚೂರು ವಿಶ್ವವಿದ್ಯಾಲಯ ಹಾಗೂ ಸಿವಿಜಿ ಪಬ್ಲಿಕೇಶನ್ ಸಹಯೋಗದಲ್ಲಿ ನಡೀತಾ ಇರುವಂತಹ ಶೇಕ್ಸ್ಪಿಯರ್ ಕುರಿತಾದ ನಾಟಕಗಳ ಉಪನ್ಯಾಸಕ ಮಾಲಿಕೆಯಲ್ಲಿ ನಂದು ಇವತ್ತು 15ನೇ ಉಪನ್ಯಾಸ. ನಾನು ಶೇಕ್ಸ್ಪಿಯರನ ಹಾಸ್ಯ ನಾಟಕ ಆಸ್ಟೋರಿಯಲ್ ಕಾಮಿಡಿ ಅಂತ ಏನ್ ಹೇಳ್ತೇವೆ ಆ ನಾಟಕದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಈ ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆ ಹಾಗೆಯೇ ಧಾರವಾಡ ಕಟ್ಟೆ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹ 331ನೇ ಉಪನ್ಯಾಸ ಅನ್ಸತ್ತೆ ಇದು. ಸೊ ಅವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ರೀತಿಯಾಗಿ ನಿರಂತರವಾಗಿ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದು ಸಣ್ಣ ಮಾತಲ್ಲ. ಅಲ್ಲಿ ಈ ಉಪನ್ಯಾಸಕ್ಕಾಗಿ ನನ್ನನ್ನ ಇಲ್ಲಿ ಕರೆದದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಧಾರವಾಡ ಕಟ್ಟೆಯ ಬಳಗವನ್ನ ಅಭಿನಂದಿಸ್ತಾ ನನ್ನ ಮಾತುಗಳನ್ನ ಪ್ರಾರಂಭಿಸ್ತೇನೆ. ನಮ್ಗೆ ಈಗಾಗಲೇ ಗೊತ್ತಿರುವಂತೆ ಶೇಕ್ಸ್ಪಿಯರ್ 1564 ಏಪ್ರಿಲ್ 23 ಜನಿಸಿ 52 ವರ್ಷಗಳ ಕಾಲ ಶೇಕ್ಸ್ಪಿಯರ್ ಬದುಕಿದ್ರು. ಶೇಕ್ಸ್ಪಿಯರ್ ಇಂಗ್ಲೆಂಡ್ ನಲ್ಲಿ ಹುಟ್ಟಿ ಇಂಗ್ಲಿಷ್ ನಲ್ಲಿ ಬರೆದ್ರೂ ಕೂಡ ಪ್ರತಿಯೊಂದು ಭಾಷೆ ಪ್ರತಿಯೊಂದು ದೇಶ ಶೇಕ್ಸ್ಪಿಯರನ್ನ ತನ್ನವನ್ನಾಗಿ ಮಾಡಿಕೊಂಡಿರೋದನ್ನ ನಾವು ನೋಡಿದ್ದೇವೆ. ಅದಕ್ಕೆ ಕನ್ನಡ ಕೂಡ ಹೊರತಲ್ಲ. ಈ ಏನು ಪ್ರಕ್ರಿಯೆ ಇದೆ ಎಲ್ಲವರ ಒಳಗೆ ಒಂದಾಗುವ ಪ್ರಕ್ರಿಯೆಯನ್ನ ಶೇಕ್ಸ್ಪಿಯರ್ ನಲ್ಲಿ ನಾವು ಹೇಗೆ ನಡೆದಿದೆ, ಭಾಷೆಗಳಲ್ಲಿ ವಿವಿಧ ಭಾಷೆಗಳಲ್ಲಿ ಹೇಗೆ ನಡೆದಿದೆ ಹಾಗೆ ಕನ್ನಡದಲ್ಲಿ ಹೇಗೆ ನಡೆದಿದೆ ಅನ್ನೋದು ತುಂಬಾ ರೋಮಾಂಚನಕಾರಿಯಾದಂತಹ ಒಂದು ವಿಷಯ. ಅದು ನನಗೆ ಗೊತ್ತಿರುವಂತೆ ಶೇಕ್ಸ್ಪಿಯರನ್ನ ಏನು ಕನ್ನಡ ಅನುವಾದ ಅಥವಾ ರೂಪಾಂತರ ಅಂತ ಏನ್ ಹೇಳ್ತೇವೆ ಅದನ್ನ 1881ರಲ್ಲಿ MS ಪುಟ್ಟಣ್ಣ ಅವರು ಮಾಡಿದ್ರು ಮೊದಲನೇದಾಗಿ. ಹಾಗೆ ಆ ಅನುವಾದ ರೂಪಾಂತರ ಪ್ರಕ್ರಿಯೆ ನಡ್ಕೊಂಡು ಬಂದಿದ್ದದನ್ನ ನೋಡಬಹುದು. ಏನು ನಾವು ಒಂದು ಅನುಸಂಧಾನ ಅಂತ ಹೇಳ್ತೇವೆ. ಶೇಕ್ಸ್ಪಿಯರನ ಕನ್ನಡ ಸಂಸ್ಕೃತಿಯ ಜೊತೆಗೆ ಅನುಸಂಧಾನ ಇದು ಸುಮಾರು 1.5 ಶತಮಾನದ ಅನುಸಂಧಾನ. ಈ ಅನುಸಂಧಾನ ನಾನು ಈಗಾಗಲೇ ಹೇಳಿದ ಹಾಗೆ ಕೇವಲ ಕನ್ನಡ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಭಾಷೆಗಳು ಎಲ್ಲ ದೇಶಗಳು ಈ ಅನುಸಂಧಾನವನ್ನ ಹಲವು ರೀತಿಯಲ್ಲಿ ಹಲವು ಬಗೆಯಲ್ಲಿ ನಡೆಸಿರುವುದನ್ನ ನಾವು ನೋಡ್ತೇವೆ. ಅವು ವಸಾಹತುಶಾಹಿ ಕಾಲಘಟ್ಟದಿಂದ ವಸಾಹತೋತ್ತರ ಕಾಲಘಟ್ಟದವರೆಗೆ ಹಲವು ಚಹರೆಗಳಲ್ಲಿ ನಡೆದು ಬಂದಿರೋದನ್ನ ನಾವು ಕಾಣಬಹುದು. ಇಲ್ಲಿ ಶೇಕ್ಸ್ಪಿಯರ್ ನಮ್ಗೆ ಹೇಗೆ ಪ್ರಸ್ತುತ ಆಗ್ತಾನೆ, ಶೇಕ್ಸ್ಪಿಯರನ ಕೃತಿಗಳು ಅವರ ಸಾನೆಟ್ಗಳು ಹೇಗೆ ಪ್ರಸ್ತುತ, ಯಾಕೆ ಪ್ರತಿಯೊಬ್ಬರಲ್ಲೂ ಇವತ್ತಿಗೂ ಕೂಡ ನಾವು ಹಿ ಹ್ಯಾಸ್ ಪಾಸ್ ದ ಟೆಸ್ಟ್ ಆಫ್ ಟೈಮ್ ಅಂತ ಏನು ಹೇಳ್ತೇವೆ, ಆ ಟೈಮ್ ಕಾಲಘಟ್ಟವನ್ನ ಮೀರಿ ಇವತ್ತಿಗೂ ಕೂಡ ಯಾಕೆ ನಾವು ಅವುಗಳನ್ನ ಇವತ್ತಿಗೂ ಕೂಡ ಓದ್ತೇವೆ, ಮರು ಓದಿಗೆ ಒಳಪಡಿಸ್ತೇವೆ ಅನ್ನೋದು ತುಂಬಾ ಕುತೂಹಲಕಾರಿಯಾದಂತಹ ವಿಷಯ. ಶೇಕ್ಸ್ಪಿಯರ್ ಬರೆದಿದ್ದು ಆ ಕಾಲ ಯುರೋಪಿನ ನಾಗರಿಕತೆಯ ಚರಿತ್ರೆಯಲ್ಲೇ ಅತ್ಯಂತ ತೀವ್ರತರವಾದ ಬದಲಾವಣೆಗೆ ಒಳಪಡ್ತಾ ಇದ್ದಂಥ ಕಾಲ. ಅಲ್ಲಿ ಒಂದು ಬಹುದೊಡ್ಡ ವೈಚಾರಿಕ ಕ್ರಾಂತಿ ನಡೆದಿತ್ತು. ಹಾಗೆಯೇ ಆ ಕ್ರಾಂತಿಯ ಫಲವಾಗಿ ಹಲವು ವಿಪ್ಲವಗಳು ನಡೆದಿತ್ತು. ಅದು ಜನಸಾಮಾನ್ಯರ ಕಲ್ಪನೆಯ ಜಗತ್ತನ್ನ ಆ ವಿಪ್ಲವಗಳು ಪ್ರವೇಶ ಮಾಡಿದಂತಹ ಕಾಲ ಆಗಿತ್ತು. ಮನುಷ್ಯನನ್ನ ವಿಶ್ವದ ಕೇಂದ್ರವಾಗಿ, ಸಾಹಿತ್ಯದ ಕೇಂದ್ರವಾಗಿ, ಆ ಮನುಷ್ಯನ ಮನಸ್ಸು, ನಡವಳಿಕೆ, ಆಶೆ, ಆಮಿಷ, ಆತಂಕ, ಭಯಗಳ ಬಗ್ಗೆ ಒಂದು ತೀವ್ರತರವಾದ ಕುತೂಹಲವನ್ನ ಸಾಹಿತಿಗಳು ಜನರು ತೋರಿದ್ದನ್ನ ನಾವು ನೋಡ್ತೇವೆ. ಹೀಗೆ ಒಂದು ಮನುಷ್ಯ ಕೇಂದ್ರಿತವಾದಂತಹ ಸಿದ್ಧಾಂತಗಳ ಕಾಲ ಅದಾಗಿತ್ತು. ಇಲ್ಲಿ ಶೇಕ್ಸ್ಪಿಯರ್ ಸಿದ್ಧಾಂತ ಅಂತ ಮಾತನಾಡಿದಾಗ ಅಲ್ಲಿ ಲೌಕಿಕನೂ ಹೌದು, ಒಬ್ಬ ಭೌತವಾದಿಯೂ ಹೌದು. ಶೇಕ್ಸ್ಪಿಯರ್ನ ಪ್ರತಿಭೆ ಮನುಷ್ಯ ಲೋಕದ ಎಲ್ಲ ಸತ್ಯಗಳನ್ನ ಬಹುಮುಖಿಯಾಗಿ ನೋಡಿದ್ದನ್ನ ಅವನ ಎಲ್ಲಾ ಕೃತಿಗಳಲ್ಲಿ, ಅದು ದುರಂತ ನಾಟಕ ಆಗಿರಬಹುದು, ಹಾಸ್ಯ ನಾಟಕ ಆಗಿರಬಹುದು, ಹಾಗೆಯೇ ಐತಿಹಾಸಿಕ ನಾಟಕ ಆಗಿರಬಹುದು, ಹಾಗೆ ಆತನ ಸಾನೆಟ್ಗಳಾಗಿರಬಹುದು, ಆ ಬಹುಮುಖಿ ಆಗಿರುವಂತಹ ಒಂದು ಏನು ನಾವು
ಸಾಹಿತ್ಯವನ್ನ ಓದಿದಾಗ ನಮ್ಗೆ ಮ್ಯಾಕ್ನೀಸ್ ಹೇಳಿದಂತ ಒಂದು ಸೆಂಟೆನ್ಸ್ ನೆನಪಿಗೆ ಬರ್ತದೆ. ಒಂದು ದ ವರ್ಲ್ಡ್ ಈಸ್ ಇನ್ಕೊರಿಜಿಬಲಿ ಪ್ಲೂರಲ್ ಅಂತ ಮ್ಯಾಕ್ನೀಸ್ ಹೇಳ್ತಾನೆ. ಆ ಪ್ಲುರಾಲಿಟಿಯನ್ನ ಶೇಕ್ಸ್ಪಿಯರ್ ತನ್ನ ಕೃತಿಗಳಲ್ಲಿ ಪ್ರಸ್ತುತಪಡಿಸಿದ್ದನ್ನ ನೋಡಬಹುದು. ಈಗಾಗಲೇ ನಾನು ಹೇಳಿದಂತೆ ಶೇಕ್ಸ್ಪಿಯರ್ನೊಂದಿಗೆ ಕನ್ನಡ ಸಾಹಿತ್ಯ, ಸಾಹಿತ್ಯ ಸಂಪ್ರದಾಯ ನಿರಂತರವಾದ ಅನುಸಂಧಾನದಲ್ಲಿ ತೊಡಗಿದೆ. ಅವನ ನಾಟಕಗಳ ಅನುವಾದ, ರೂಪಾಂತರಗಳ ಮೂಲಕ ಈ ಈ ಅನುಸಂಧಾನ ಪ್ರಾರಂಭ ಆಯಿತು. ಇಲ್ಲಿ ಇನ್ನೊಂದು ಬಗೆಯ ಅನುಸಂಧಾನ ಬರೀ ಅನುವಾದ ಮತ್ತು ರೂಪಾಂತರ ಮಾತ್ರ ಅಲ್ಲ, ಶೇಕ್ಸ್ಪಿಯರ್ನ ನಾಟಕಗಳ ಬಗ್ಗೆ, ಎಲ್ಲ ಕೃತಿಗಳ ಬಗ್ಗೆ ಪ್ರತಿಸ್ಪಂದಿಸಿರುವಂತಹ ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ ಬಂದಿರೋದನ್ನ ನಾವು ನೋಡಬಹುದು. ಶೇಕ್ಸ್ಪಿಯರ್ನ 400ನೇ ಜನ್ಮದಿನವನ್ನ ಆಚರಿಸಿದಾಗ ಶೇಕ್ಸ್ಪಿಯರ್ಗೆ ನಮಸ್ಕಾರ ಅನ್ನುವಂತಹ ಒಂದು ಕೃತಿ ಬಂತು. ಬಾಲುರಾವ್ ಅನ್ನೋ ಅವರು ರಚಿಸಿರುವಂಥದ್ದು. ಹೀಗೆ ಶೇಕ್ಸ್ಪಿಯರ್ನ ಕುರಿತಾದಂಥ ಪ್ರತಿಸ್ಪಂದನೆಯೂ ಕೂಡ ಶೇಕ್ಸ್ಪಿಯರ್ನ ಜೊತೆ ನಡೆಸಿದಂಥ ಒಂದು ಅನುಸಂಧಾನ. ಹಿಂದೆ ವಸಾಹತುಗಳಾಗಿರುವಂಥ, ಅದರಲ್ಲೂ ನಾವೇನು ಬ್ಲಾಕ್ ಕಾಮನ್ವೆಲ್ತ್ ಕಂಟ್ರೀಸ್ ಅಂತ ಹೇಳ್ತೇವೆ, ಆಫ್ರಿಕಾ, ವೆಸ್ಟ್ ಇಂಡೀಸ್ ಅಂತ ಲಿಟರರಿ ಟ್ರಾಡಿಷನ್ಸ್ ಏನಿದೆ, ಶೇಕ್ಸ್ಪಿಯರ್ ಅನ್ನ ನಾವು ಏನು ವಸಾಹತೋತ್ತರ ಪರಿಕಲ್ಪನೆ, ಪೋಸ್ಟ್ ಕೊಲೋನಿಯಲ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೇವೆ, ಆ ಒಂದು ವಸಾಹತೋತ್ತರ ಪರಿಕಲ್ಪನೆಯ ಮುಖಾಂತರ ಈ ಅನುಸಂಧಾನವನ್ನ ನಡೆಸಿದ್ದು ಕೂಡ ನಾವು ನೋಡ್ತೇವೆ. ಅಂತಹ ಪ್ರಯತ್ನ ನಮ್ಮಲ್ಲಿ ನಡೆದಿದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಹಾಗೆಯೇ ಈ ಒಂದು ಏನು ನಾವು ಆಫ್ರಿಕನ್ ಕಂಟ್ರೀಸ್ ಅಥವಾ ಬ್ಲಾಕ್ ಕಾಮನ್ವೆಲ್ತ್ ಕಂಟ್ರೀಸ್ ಏನು ಕ್ಯಾಲಿಬನ್ ಕಾಂಪ್ಲೆಕ್ಸ್ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ತಮ್ಮ ಅಸ್ಮಿತೆಯನ್ನ ನೋಡಿಕೊಳ್ಳುವಂತಹ ಪ್ರಯತ್ನ ನಡೆಸಿದ್ದನ್ನ ನಾವು ಕಾಣ್ತೇವೆ. ತಮ್ಮ ರಾಜಕೀಯ, ಸಾಂಸ್ಕೃತಿಕ ಅಸ್ಮಿತೆಯನ್ನ ಅರ್ಥ ಮಾಡಿಕೊಳ್ಳೋಕೆ ಶೇಕ್ಸ್ಪಿಯರ್ನ ಓದನ್ನ ಬಳಸಿಕೊಂಡಿದ್ದನ್ನ ನಾವು ನೋಡ್ತೇವೆ. ಹಾಗೆಯೇ ಇವತ್ತಿಗೆ ಏನು ನಾವು ಬ್ರಿಟಿಷ್ ಮತ್ತು ಅಮೆರಿಕನ್ ಲಿಟರರಿ ಟ್ರಾಡಿಷನ್ಸ್ ಏನಿದೆ, ಅವು ಹೊಸ ಹೊಸ ಸಿದ್ಧಾಂತಗಳನ್ನ, ನ್ಯೂ ಹಿಸ್ಟಾರಿಸಿಸಮ್ ಆಗಿರಬಹುದು, ಕಲ್ಚರಲ್ ಮಟೀರಿಯಲಿಸಮ್ ಆಗಿರಬಹುದು, ಅಥವಾ ಫೆಮಿನಿಸಮ್ ಆಗಿರಬಹುದು, ಇವುಗಳ ಮುಖಾಂತರ ಶೇಕ್ಸ್ಪಿಯರ್ನ ಜೊತೆಗೆ ಅನುಸಂಧಾನವನ್ನ ನಡೆಸಿರೋದನ್ನ ನಾವು ನೋಡ್ತೇವೆ. ಅತ್ಯಂತ ಇಲ್ಲಿ ಸಮಕಾಲೀನವಾಗಿರುವಂಥ ಆಧುನಿಕ ಚರ್ಚೆಗಳಿಗೆ ಶೇಕ್ಸ್ಪಿಯರ್ ಬಳಕೆಯಾಗ್ತಿರೋದು ಕೂಡ ನಾವು ಗಮನಿಸಬಹುದು. ಹೀಗೆ ಕೆಲವು ವರ್ಷಗಳಿಂದ ಕನ್ನಡದಲ್ಲಿ ಇಂತಹ ಅನುಸಂಧಾನ ಕಡಿಮೆ ಆಯಿತೇನೋ ಅಥವಾ ನಿಂತೇ ಹೋಯ್ತೇನೋ ಅನ್ನುವಂತಹ ಕಾಲದಲ್ಲಿ ಪ್ರೊಫೆಸರ್ ಡೋಲೂರ್ ಅವರು ಈ ನಾಟಕಗಳ ಬಗ್ಗೆ ಈ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿ ಈ ಅನುಸಂಧಾನಕ್ಕೆ ಮತ್ತೊಂದು ಚಾಲನೆಯನ್ನೇ ನೀಡಿದ್ದಾರೆ ಅಂತ ಹೇಳ್ಬಹುದು. ಅದಕ್ಕೆ ಅವರನ್ನು ನಾನು ಅಭಿನಂದಿಸ್ತೇನೆ. ಹಾಗೆಯೇ ಇದಕ್ಕೆ ಧನ್ಯವಾದಗಳನ್ನ ಕೂಡ ಹೇಳ್ತೇನೆ. ಯಾಕೆಂದ್ರೆ ಶೇಕ್ಸ್ಪಿಯರ್ ಅನ್ನ ಮತ್ತೊಮ್ಮೆ ಓದೋಕೆ ನನಗಿಲ್ಲಿ ಅವಕಾಶ ಮಾಡಿಕೊಟ್ರವರು. ಹಾಗಾಗಿ ಈ ಶೇಕ್ಸ್ಪಿಯರ್ ಅನ್ನ ಓದುವುದು ಅದೊಂದು ಸುದೀರ್ಘವಾದಂಥ ಓದು. ಅದು ನಿಧಾನವಾಗಿರುವಂಥ ವ್ಯವಧಾನದ ಓದನ್ನ ಬಯಸುತ್ತದೆ. ನಾವು ಶೇಕ್ಸ್ಪಿಯರ್ ಅನ್ನ ಓದ್ಬೇಕು ಅಂತಂದ್ರೆ ಇದು ಡೆರಿಡಾ ಹೇಳುವಂಥ ಒಂದು ಸ್ಲೋ ರೀಡಿಂಗ್ ಅಂತ ಏನ್ ಹೇಳ್ತೇವೆ, ಅಂತಹ ಒಂದು ಓದನ್ನ ಶೇಕ್ಸ್ಪಿಯರ್ನ ಕೃತಿಗಳು ಬಯಸ್ತವೆ. ಇಲ್ಲಿ ಈ ಶೇಕ್ಸ್ಪಿಯರ್ನ ಜೊತೆ ಅನುಸಂಧಾನ ಅರ್ಥಪೂರ್ಣವಾಗಿ ನಡಿಬೇಕು ಅಂತಂದ್ರೆ ಇಂತಹ ಒಂದು ಪ್ಲಾಟ್ಫಾರ್ಮ್ ಅಥವಾ ಇಂತಹ ಒಂದು ಪ್ರಯತ್ನ ತುಂಬಾ ಅವಶ್ಯಕ. ಅದು ಅರ್ಥಪೂರ್ಣ ಆಗುವಂತ ಹೆಜ್ಜೆ ಇಡೋಕೆ ಸಹಾಯ ಮಾಡ್ತದೆ ಅಂತ ಅರ್ಥ. ಇಲ್ಲಿ ನಾನು ಆಸ್ ಯು ಲೈಕ್ ಇಟ್ ನಾಟಕವನ್ನ ಈಗಾಗಲೇ ಹೇಳಿದ ಹಾಗೆ ತುಂಬಾ ವ್ಯವಧಾನದಿಂದ ಓದಿ ಅದರಲ್ಲಿರುವಂತಹ ದ್ವಂದ್ವರ್ಥಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸಿ ಯಾವುದೇ ಸಿದ್ಧಾಂತದ ಬೆನ್ನು ಬೀಳದೆ ತಮ್ಮ ಮುಂದೆ ಇಡೋಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಈ ಒಂದು ಆಸ್ ಯು ಲೈಕ್ ಇಟ್ ಅನ್ನೋದು ನಾನು ಈಗಾಗಲೇ ಹೇಳಿದ ಹಾಗೆ ಇದೊಂದು ಹಾಸ್ಯ ನಾಟಕ. ಇದ್ರ ಕಾಲ ನಿರ್ಣಯವನ್ನ 1599 16ರ ಹೊತ್ತಿಗೆ ಶೇಕ್ಸ್ಪಿಯರ್ ಇದನ್ನ ಬರೆದಿರಬಹುದು. ಇದೊಂದು ಪ್ರಬುದ್ಧವಾಗಿರೋದು, ಅಂದ್ರೆ ಪ್ರಾರಂಭದ ನಾಟಕ ಅಲ್ಲ, ಪ್ರಬುದ್ಧವಾಗಿರುವಂತಹ ಮಚ್ಯೂರ್ ಶೇಕ್ಸ್ಪಿಯರಿನ್ ಕಾಮಿಡಿ ಅಂತ ಏನ್ ಹೇಳ್ತೇವೆ ಅಂತಹ ನಾಟಕ ಇದು. ಇದು ಪ್ಯಾಸ್ಟರಲ್ ಕಾಮಿಡಿ ಅಂತ, ಅರಣ್ಯದ ಬಗ್ಗೆ, ಮನುಷ್ಯನ ಗ್ರಾಮೀಣ ಸೊಗಡನ್ನ ಹಿಡಿದಿರುವಂತ ಒಂದು ನಾಟಕ ಇದು. ನಮಗೆ ಗೊತ್ತಿರುವಂತೆ ಶೇಕ್ಸ್ಪಿಯರ್ನ ನಾಟಕಗಳಿಗೆ
ಏನು ಕಥಾವಸ್ತು ಇದೆಯಲ್ಲ, ಅದು ಶೇಕ್ಸ್ಪಿಯರ್ನ ಒರಿಜಿನಲ್ ಆಗಿರುವಂತಹ ಕಥಾವಸ್ತು ಅಲ್ಲ. ಆ ಸೋರ್ಸಸ್ ಅನ್ನ ಶೇಕ್ಸ್ಪಿಯರ್ ಬಳಸಿಕೊಂಡಿರೋದು ನಮ್ಗೆಲ್ಲ ಗೊತ್ತೇ ಇದೆ. ಸೊ ಈ ನಾಟಕಕ್ಕೆ ಶೇಕ್ಸ್ಪಿಯರ್ ಥಾಮಸ್ ಲಾಜ್ನ ರೊಸಲಿಂಡ್ ಅನ್ನುವಂತಹ ನಾಟಕ ಒಂದು ಮೂಲವಾಗಿರೋದನ್ನ, ಸೋರ್ಸ್ ಆಗಿರೋದನ್ನ ನಾವು ಗಮನಿಸಬಹುದು. ಈ ನಾಟಕದಲ್ಲಿ ಹಲವು ಥೀಮ್ಗಳಿರೋದನ್ನು, ಅದು ಮುಖ್ಯ ಕಥಾವಸ್ತು, ಮುಖ್ಯವಾಗಿರುವಂತಹ ಥೀಮ್ ಅಂತಂದ್ರೆ ಅದು ಪ್ರೀತಿ, ಎಕ್ಸೈಲ್, ನೇಚರ್, ಹಾಗೇನೆ ನೇಚರ್ ವರ್ಸಸ್ ಕೋರ್ಟ್, ಅರಮನೆ ಮತ್ತು ಅರಣ್ಯ, ಅರಮನೆಯ ಅಲ್ಲಿಗೂ ಮತ್ತೆ ಅರಣ್ಯಕ್ಕೂ ಜೀವನಕ್ಕೆ ಹೇಗೆ ವ್ಯತ್ಯಾಸ ಇದೆ, ಅರಣ್ಯದ ಜೀವನ ಮನುಷ್ಯನಾಗಿಸುವತ್ತ ಹೇಗೆ ಸಹಾಯ ಮಾಡ್ತದೆ ಅನ್ನೋದನ್ನ ಈ ನಾಟಕ ನಮ್ಗೆ ಹೇಳ್ಕೊಡ್ತದೆ. ಹಾಗೆ ಡಿಸ್ಗೈಸ್, ವೇಷ ಬದಲಾವಣೆ ಮಾಡುವಂಥದ್ದನ್ನ, ಹ್ಯೂಮನ್ ಫಾಲಿ ಕೂಡ ಮತ್ತೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಇಲ್ಲಿ ಥೀಮ್ ಅಂತಂದ್ರೆ ಹ್ಯೂಮನ್ ಫಾಲಿ ಬಗ್ಗೆ ಮಾತನಾಡುತ್ತದೆ. ಸೊ ಇದು ಈ ನಾಟಕ ಕೂಡ ಉಳಿದ ನಾಟಕಗಳಂತೆ ಗ್ಲೋಬ್ ಥಿಯೇಟರ್ ನಲ್ಲಿ ಮೊದಲು ಪರ್ಫಾರ್ಮ್ ಆಗಿರೋದನ್ನು ಕೂಡ ನಾವು ನೋಡಬಹುದು. ಉಳಿದ ನಾಟಕಗಳಂತೆ ಇದು ಕೂಡ 5 ಆಕ್ಟ್ಸ್ ಇದೆ. ಇಲ್ಲಿ ಅಂಕಗಳು ಅಂತ ಏನು ಹೇಳ್ತೇವೆ. ನಾಟಕದ ಪ್ರಾರಂಭ ರೊಲಾಂಡ್ ಡಿ ಬಾಯ್ಸ್ ಅವರ ಇಬ್ಬರು ಮಕ್ಕಳ ಮೆನ್ಷನ್ ಮಾಡೋದ್ರ ಜೊತೆಗೆ ಪ್ರಾರಂಭ ಆಗ್ತದೆ. ಅವರಿಗೆ ಇಬ್ರು ಮಕ್ಕಳು, ಆಲಿವರ್ ಮತ್ತು ಒರ್ಲ್ಯಾಂಡೋ ಅಂತ. ಸೊ ಇಲ್ಲಿ ಮೊದಲ ಮಗನಿಗೆ ಏನು ಪ್ರಾಮುಖ್ಯತೆ ಸಿಗುವಂತಹ ಸಂಪ್ರದಾಯವನ್ನ ಪಾಲಿಸಿ ಆಲಿವರ್ಗೆ ಸಾಕಷ್ಟು ಎಲ್ಲ ಆಸ್ತಿಯನ್ನ ಕೊಟ್ಟು, ಅಂದ್ರೆ ತಂದೆ ನಂತರ ಹಿರಿಯ ಮಗನಿಗೆ ಆ ಒಂದು ಎಲ್ಲ ಆಸ್ತಿ ಹೋಗಿದ್ದನ್ನ ನಾವಿಲ್ಲಿ ನೋಡ್ತೇವೆ. ಹಾಗೆ ತಂದೆ ಒರ್ಲ್ಯಾಂಡೋಗೆ ಚೆನ್ನಾಗಿ ನೋಡ್ಕೋಬೇಕು, ಅವನಿಗೂ ಕೂಡ ಬೆಳೆಸ್ಬೇಕು ಅಂತ ಹೇಳಿ ತಂದೆ ಹೋಗಿದ್ದನ್ನ ಕೂಡ ನಾವಿಲ್ಲಿ ನೋಡ್ತೇವೆ. ಆದ್ರೆ ಆಲಿವರ್ ಒರ್ಲ್ಯಾಂಡೋನ್ ಬಗ್ಗೆ ಅಲಕ್ಷ್ಯ ಮಾಡಿದ್ದನ್ನ, ಅವನನ್ನ ಯಾವುದೇ ಶಿಕ್ಷಣ ಕೊಡದೆ ಒಬ್ಬ ರಸ್ಟಿಕ್ ತರ ಬೆಳೆಸಿರೋದನ್ನ ಕೂಡ ನಾವು ನೋಡ್ತೇವೆ ಇಲ್ಲಿ. ಹಾಗೆ ಇನ್ನೊಂದ್ ಕಡೆ ಇಲ್ಲಿ ಇಬ್ರು ಅಣ್ಣ ತಮ್ಮಂದಿರು, ಡ್ಯೂಕ್ ಸೀನಿಯರ್ ಮತ್ತು ಫ್ರೆಡ್ರಿಕ್ ಅಂತ. ಡ್ಯೂಕ್ ಫ್ರೆಡ್ರಿಕ್ ಇಲ್ಲಿ ತಮ್ಮ ಅಣ್ಣನ ಏನೋ ಒಂದು ಆಸ್ಥಾನವನ್ನ ಕಸಿದುಕೊಂಡು ಅವನನ್ನ ಕಾಡಿಗೆ ಹಚ್ಚಿ ತಾನು ಡ್ಯೂಕ್ ಆಗಿರೋದನ್ನ ನೋಡಬಹುದು. ಡ್ಯೂಕ್ ಸೀನಿಯರ್ಗೆ ಒಬ್ಬಳು ಮಗಳು ರೋಸಾಲಿಂಡ್ ಅಂತ, ಹಾಗೆ ಡ್ಯೂಕ್ ಫ್ರೆಡ್ರಿಕ್ನಿಗೆ ಒಬ್ಬಳ ಮಗಳು ಸೆಲಿಯಾ. ಅವರಿಬ್ಬರಲ್ಲಿ ಕೇವಲ ಈ ಸಂಬಂಧಕ್ಕಿಂತ ಹೆಚ್ಚಾದ ಸ್ನೇಹ, ಒಬ್ಬರೊಬ್ಬರನ್ನು ಬಿಟ್ಟಿರಲಾರದಂತ ಒಂದು ಬಾಂಧವ್ಯ ಅವರಿಬ್ಬರ ನಡುವೆ ಇರೋದನ್ನ ನಾವಿಲ್ಲಿ ನೋಡಬಹುದು, ರೋಸಾಲಿಂಡ್ ಮತ್ತು ಸೀಲಿಯಾ. ಈ ಫ್ರೆಡ್ರಿಕ್ ಅಣ್ಣನನ್ನ ಕಾಡಿಗೆ ಕಳಿಸಿದ್ರು ಕೂಡ ರೋಸಾಲಿಂಡ್ ಅನ್ನ ಅರಮನೆಯಲ್ಲಿ ಇಟ್ಕೊಳ್ತಾನೆ. ಯಾಕೆ ಅಂತಂದ್ರೆ ಸೀಲಿಯಾ ಮತ್ತು ರೋಸಾಲಿಂಡ್ ಅವರ ಬಾಂಧವ್ಯ ಹಾಗಿತ್ತು, ಇದನ್ ಮಾಡಿ ರೋಸಾಲಿಂಡ್ಗೆ ಅರಮನೆಯಲ್ಲಿ ಇರೋಕೆ ಅವಕಾಶ ಮಾಡಿಕೊಡ್ತಾನೆ. ಇಲ್ಲಿ ಓಲ್ಯಾಂಡೋ ಮತ್ತು ಚಾರ್ಲ್ಸ್ ಅಂತ ಒಬ್ಬ ರೆಸ್ಲರ್, ಕುಸ್ತಿಪಟು. ಆ ಕುಸ್ತಿಪಟು ಇಬ್ಬರ ನಡುವೆ ಕುಸ್ತಿ ಪಂದ್ಯ ನಡೀತದೆ. ಆ ಪಂದ್ಯದಲ್ಲಿ ಒರ್ಲ್ಯಾಂಡೋ ಚಾರ್ಲ್ಸ್ ಅನ್ನ ಸೋಲಿಸ್ತಾನೆ. ಆಲಿವರ್ ಏನ್ ಅನ್ಕೊಂಡಿರ್ತಾನೆ, ಚಾರ್ಲ್ಸ್ ತುಂಬಾ ಫೇಮಸ್ ಆಗಿರುವಂತ ಒಬ್ಬ ಒಳ್ಳೆಯ ಕುಸ್ತಿಪಟು, ಅವನು ಒರ್ಲ್ಯಾಂಡೋನ್ನ ಸೋಲಿಸ್ತಾನೆ. ಹಾಗೆಯೇ ಅವನ ಏನು ಒಂದು ಮತ್ತೊಮ್ಮೆ ತನಗೆ ಪ್ರತಿಸ್ಪರ್ಧೆ ಆಗದೆ ಇರೋ ತರ ಮಾಡ್ತಾನೆ ಅಂತ ಆಲಿವರ್ ಅನ್ಕೊಂಡಿರ್ತಾನೆ. ಆದ್ರೆ ಆ ರೀತಿ ಆಗೋದಿಲ್ಲ, ಒರ್ಲ್ಯಾಂಡೋ ಚಾರ್ಲ್ಸ್ ಅನ್ನ ಸೋಲಿಸ್ತಾನೆ. ಸೊ ಈ ಏನು ಒಂದು ಕುಸ್ತಿ ಪಂದ್ಯ ನಡೀತದೆ, ಆ ಕುಸ್ತಿ ಪಂದ್ಯದಲ್ಲಿ ಈ ಒರ್ಲ್ಯಾಂಡೋ ಮತ್ತು ರೋಸಾಲಿಂಡ್ ಅವರ ಒಂದು ಫಸ್ಟ್ ಅಂದ್ರೆ ಪ್ರಥಮ ಭೇಟಿ ನಡೀತದೆ. ಸೊ ಈ ನಾಟಕ ಲವ್ ಎಟ್ ಫಸ್ಟ್ ಸೈಟ್ ಅಂತ ಏನ್ ಹೇಳ್ತೇವೆ, ಅಂತಹ ಒಂದು ಇಲ್ಲಿ ರೋಸಾಲಿಂಡ್ ಮತ್ತು ಒರ್ಲ್ಯಾಂಡೋ ನಡುವೆ ಪ್ರೀತಿ ಸಿಗಿರ್ತದೆ ಈ ಒಂದು ಕುಸ್ತಿ ಪಂದ್ಯದ ಘಟನೆಯಲ್ಲಿ. ಅಲ್ಲಿ ಒರ್ಲ್ಯಾಂಡೋಗೆ ಆಡಮ್ ಅಂತ ಒಬ್ಬ ತಂದೆಯ ಹಿರಿಯ ಆಗಿರುವಂತ ಒಬ್ಬ ಸರ್ವೆಂಟ್ ಇರ್ತಾನೆ. ಅವನು ಒರ್ಲ್ಯಾಂಡೋಗೆ ಹೇಳ್ತಾನೆ, ಬರೀ ಕುಸ್ತಿನಲ್ಲಿ ಗೆದ್ದದ್ದಲ್ಲ, ಆದ್ರೆ ಆಲಿವರ್ ನಿನ್ನನ್ನು ಕೊಲ್ಲೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನ. ಆ ಆಲಿವರ್ ಯಾವಾಗ ತನ್ನ ಕೊಲೆಗೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಸಂಚನ್ನ ರೂಪಿಸ್ತಾ ಇದ್ದಾನೆ ಅಂತ ಗೊತ್ತಾಗ್ತದೆ, ಆವಾಗ ಒರ್ಲ್ಯಾಂಡೋ ಅರಮನೆಯನ್ನ ಬಿಟ್ಟು ಕಾಡಿಗೆ ಹೋಗ್ತಾನೆ. ಅದು ಫಾರೆಸ್ಟ್ ಆಫ್ ಆರ್ಡೆನ್ ಅಂತ ಏನ್ ಹೇಳ್ತೇವೆ, ಆರ್ಡೆನ್ ಫಾರೆಸ್ಟ್ಗೆ, ಎಲ್ಲಿ ಡ್ಯೂಕ್ ಸೀನಿಯರ್ ಮತ್ತು ಅವನ ಸಂಗಾತಿಗಳ ಜೊತೆಗೆ ಇರ್ತಾರೆ. ಆ ಒಂದು ಕಾಡಿಗೆ ಇಲ್ಲಿ ಒರ್ಲ್ಯಾಂಡೋ ಹೋಗ್ತಾನೆ. ಸೊ ಇಲ್ಲಿ ರೋಸಾಲಿಂಡನ್ ಬಗ್ಗೆ
ಡ್ಯೂಕ್ ಫ್ರೆಡ್ರಿಕ್ಗೆ ಭಾವನೆಗಳ ಬದಲಾಗ್ತವೆ. ಆ ರೊಸಾಲಿಂಡನ್ ಕೂಡ ಅರಮನೆ ಬಿಟ್ಟು ಹೋಗುವಂತೆ ಫ್ರೆಡ್ರಿಕ್ ಹೇಳಿದಾಗ ರೊಸಾಲಿಂಡ್ ಜೊತೆಗೆ ಸೀಲಿಯಾ ಕೂಡ ಹೋಗಕ್ಕೆ ರೆಡಿ ಆಗ್ತಾಳೆ. ಆದ್ರೆ ರೊಸಾಲಿಂಡ್ ತಾನು ಒಬ್ಬ ಹುಡುಗಿಯಾಗಿ ಯುವತಿಯಾಗಿ ಹೋಗೋದು ಅದೊಂದು ಕಷ್ಟಕ್ಕೆ ಆಹ್ವಾನ ಅನ್ಕೊಂಡು ಗ್ಯಾನಿಮೇಡ್ ಅಂತ ಅವಳು ವೇಷಾಂತರ ಮಾಡ್ಕೊಳ್ತಾಳೆ. ಇಲ್ಲಿ ಸೀಲಿಯಾ ಕೂಡ ತಾನು ವೇಷಾಂತರ ಮಾಡ್ಕೊಳ್ತಾಳೆ ಎಲಿಯನಾ ಅಂತ. ಅವಳೊಬ್ಬ ಶಫರ್ಡೆಸ್ ಅಂದ್ರೆ ಕುರಿ ಕಾಯುವ ಹೆಣ್ಮಗಳಾಗಿ ಅವಳು ತನ್ನ ವೇಷವನ್ನ ಬದಲಿಸ್ಕೊಳ್ತಾಳೆ. ಸೊ ಇದಿಷ್ಟು ಫಸ್ಟ್ ಆಕ್ಟ್ ನಲ್ಲಿ ಪ್ರಥಮ ಅಂಕದಲ್ಲಿ ನಡೆಯುವಂತ ಒಂದು ಕತೆ. ಎರಡನೇ ಅಂಕದಲ್ಲಿ ನಾವು ಫಾರೆಸ್ಟ್ ಆಫ್ ಆರ್ಡೆನ್ ಏನಂತ ಹೇಳ್ತೇವೆ. ಆ ಫಾರೆಸ್ಟ್ ಆಫ್ ಆರ್ಡೆನ್ ನಲ್ಲಿ ಡ್ಯೂಕ್ ಸೀನಿಯರ್ ನ ಭೇಟಿ ಆಗ್ತವೆ. ಈ ಡ್ಯೂಕ್ ಸೀನಿಯರ್ ತನ್ನ ಸಂಗಾತಿಗಳ ಜೊತೆಗೆ ಉಳಿದ ಲಾರ್ಡ್ಸ್ ಗಳ ಜೊತೆಗೆ ಫಾರೆಸ್ಟ್ ಆಫ್ ಆರ್ಡೆನ್ ನಲ್ಲಿ ಇರ್ತಾರೆ. ಇಲ್ಲಿ ಡ್ಯೂಕ್ ಸೀನಿಯರ್ ಒಬ್ಬ ಪ್ಯಾಸ್ಟರಲ್ ಫಿಲಾಸಫರ್ ಅಂತ ಹೇಳ್ತಾರೆ ಕ್ರಿಟಿಕ್ಸ್ ಡ್ಯೂಕ್ ಸೀನಿಯರ್ ಅನ್ನ. ಸೊ ಅವನು ಒಬ್ಬ ತುಂಬಾ ತಾನು ಅರಮನೆಯನ್ನ ಬಿಟ್ಟು ಅರಣ್ಯಕ್ಕೆ ಬಂದಿದ್ರೂ ಕೂಡ ತುಂಬಾ ಶಾಂತ ರೀತಿಯಲ್ಲಿ ಸಮಾಧಾನಕಾರಿಯಾಗಿ ನೆಮ್ಮದಿಯ ಜೀವನವನ್ನ ಡ್ಯೂಕ್ ಸೀನಿಯರ್ ಅಲ್ಲಿ ನಡೆಸೋದನ್ನ ನಾವು ನೋಡ್ತೇವೆ. ಓರ್ಲ್ಯಾಂಡೋ ಮತ್ತು ಆಡಮ್ ಇಬ್ರು ಕೂಡ ಈ ಡ್ಯೂಕ್ ಸೀನಿಯರ್ ಅನ್ನ ಆ ಫಾರೆಸ್ಟ್ ಆಫ್ ಆರ್ಡೆನ್ ನಲ್ಲಿ ಬಂದು ಕೂಡ್ಕೊಳ್ತಾರೆ. ಹಾಗೇನೆ ಈ ಓರ್ಲ್ಯಾಂಡೋ ರೋಸಾಲಿಂಡ್ ಅನ್ನ ಬಿಟ್ಟು ಬಂದಿರ್ತಾನೆ. ಹಾಗಾಗಿ ಅವನು ವಿರಹ ವೇದನೆಯನ್ನ ಅನುಭವಿಸ್ತಿರ್ತಾನೆ. ಹಾಗಾಗಿ ಆ ಪೋಯಂಗಳನ್ನ ಬರೆದು ಮರಗಳ ಮೇಲೆ ಪೋಯಂಗಳನ್ನ ಬರೆದಿರೋದನ್ನ ನಾವು ನೋಡ್ತೇವೆ. ಸೊ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ಕ್ಯಾರೆಕ್ಟರ್ ಪಾತ್ರ ನಮ್ಗೆ ಇಂಟ್ರಡ್ಯೂಸ್ ಆಗ್ತದೆ. ಅವನು ಜಾಕ್ ಅಂತ ಪ್ರೊನೌನ್ಸ್ ಮಾಡ್ಬೋದು ಅಥವಾ ಜೇಕ್ವೀಸ್ ಅಂತ ಕೆಲವರು ಪ್ರೊನೌನ್ಸ್ ಮಾಡ್ತಾರೆ. ಸೊ ಜೇಕ್ವೀಸ್ ಪ್ರೊನೌನ್ಸ್ ಅವನನ್ನ ಈಸ್ ಅ ಮೆಲಾಂಕಲಿಕ್ ಪರ್ಸನ್. ಅವನು ಹಿ ಈಸ್ ಅ ಸೈಲೆಂಟ್ ಅಬ್ಸರ್ವರ್ ಆಫ್ ಹ್ಯೂಮನ್ ನೇಚರ್ ಅಂತ ಇಲ್ಲಿ ಅವನನ್ನು ವರ್ಣಿಸಲಾಗಿದೆ. ಆ ಜೇಕ್ವೀಸ್ ಅಥವಾ ಜಾಕ್ ಅನ್ನುವಂತ ಕ್ಯಾರೆಕ್ಟರ್ ಕೂಡ ಇಲ್ಲಿ ಮತ್ತೊಂದು ಎರಡನೇ ಅಂಕದಲ್ಲಿ ನಮ್ಗೆ ಪರಿಚಯ ಆಗ್ತದೆ. ಸೊ ಇದಿಷ್ಟು ಎರಡನೇ ಅಂಕದಲ್ಲಿ ನಡೀತದೆ. ಮೂರನೇ ಅಂಕದಲ್ಲಿ ನಡೀತಾ ಇರುವಂತ ಒಂದು ಕತೆ ಏನು ಅಂತಂದ್ರೆ, ಇಲ್ಲಿ ಈ ಫಾರೆಸ್ಟ್ ಆಫ್ ಆರ್ಡನ್ಗೆ ರೋಸಾಲಿಂಡ್ ಗ್ಯಾನಿಮೀಡನ ಒಬ್ಬ ಯುವಕನ ವೇಷದಲ್ಲಿ ಬರ್ತಾಳೆ ಫಾರೆಸ್ಟ್ ಆಫ್ ಆರ್ಡನ್ಗೆ. ಆದ್ರೆ ಓರ್ಲ್ಯಾಂಡೋ ಅವಳನ್ನ ಗುರುತು ಹಿಡಿಯೋದಿಲ್ಲ. ಆ ಓರ್ಲ್ಯಾಂಡೋ ಏನೋ ವಿರಹ ವೇದನೆಯನ್ನ ಅನುಭವಿಸ್ತಿರ್ತಾನೆ. ಆವಾಗ ಗ್ಯಾನಿಮೇಡ್ ಅಂದ್ರೆ ರೋಸಾಲಿಂಡ್ ಅವನಿಗೆ ನನ್ನನ್ನೇ ನೀನು ರೋಸಾಲಿಂಡ್ ಅಂತ ತಿಳ್ಕೊ, ಹಾಗೆ ನನ್ ಜೊತೆ ಆಕ್ಟ್ ಮಾಡು, ನಾನು ನಿನ್ಗೆ ಲೆಸನ್ಸ್ ಆಫ್ ಲವ್ ಹೇಳ್ಕೊಡ್ತೇನೆ ಅಂತ ಹೇಳುವಂತದನ್ನ ನೋಡ್ತೇವೆ. ಇಲ್ಲಿ ರೋಸಾಲಿಂಡ್ ಮತ್ತು ಸೀಲಿಯಾ ಅವ್ರ ಜೊತೆಗೆ ಟಸ್ಟೋನ್ ಒಬ್ಬ ನಾವೇನು ಕ್ಲೌನ್ ಕೋರ್ಟ್ ಕ್ಲೌನ್ ಅಂತ ಹೇಳ್ತೇವೆ ಅಥವಾ ವಿದೂಷಕ ಅಂತ ಹೇಳ್ತೇವೆ. ಅಂತ ಶೇಕ್ಸ್ಪಿಯರ್ನ ಎಲ್ಲ ನಾಟಕಗಳಲ್ಲೂ ತುಂಬಾ ಫೇಮಸ್ ಆಗಿರುವಂತಹ ವಿದೂಷಕರಿದ್ದಾರೆ. ಇಲ್ಲಿ ಟಸ್ಟೋನ್ ಕೂಡ ಒಬ್ಬ ತುಂಬಾ ಪ್ರಸಿದ್ಧವಾಗಿರುವಂತಹ ವಿದೂಷಕ. ಸೊ ಲೈಕ್ ಫಾಲ್ಸ್ಟಾಫ್ ಮತ್ತೊಬ್ಬ ವಿದೂಷಕ ಇದ್ದಾರಲ್ಲ, ಆ ರೀತಿಯಾಗಿ. ಸೊ ಹೀಗೆ ಪ್ಯಾರಲಲ್ ಲವ್ ಸ್ಟೋರೀಸ್ ಮುಂದುವರಿತವೆ. ಪ್ಯಾರಲಲ್ ಆಗಿ ಇಲ್ಲಿ ರೋಸಾಲಿಂಡ್ ಮತ್ತೆ ಓರ್ಲ್ಯಾಂಡೋ ಹಾಗೇನೆ ಟಸ್ಟನ್ ಆಡ್ರಿಯನ್ ಕೂಡ ಮೀಟ್ ಮಾಡ್ತಾನೆ. ಈ ರೀತಿಯಾಗಿ ಮೂರನೇ ಅಂಕದಲ್ಲಿ ನಡೀತದೆ. ಆಮೇಲೆ ಇಲ್ಲಿ ಹೇಗೆ ಒಂದು ಬಹಳ ಮುಖ್ಯವಾದ ಘಟನೆ ಅಥವಾ ಟ್ರಾನ್ಸ್ಫಾರ್ಮೇಶನ್ ಅಂತ ಏನ್ ಹೇಳ್ತೇವೆ ಅದು ನಾಲ್ಕನೇ ಅಂಕದಲ್ಲಿ ನಡೀತದೆ. ಆಲಿವರ್ ಯಾವಾಗ ತನ್ನ ಮಗಳು ಮತ್ತೆ ರೋಸಾಲಿಂಡ್ ಟಚ್ ಸ್ಟೋನ್ ಜೊತೆಗೆ ಫಾರೆಸ್ಟಿಗೆ ಹೋಗಿದ್ದಾರೆ ಅಂತ ಗೊತ್ತಾಗತ್ತೆ. ಅವಾಗ ಆಲಿವರ್ ಕೂಡ ಫಾರೆಸ್ಟಿಗೆ ಬರ್ತಾನೆ, ಅಲ್ಲಿ ಅರಣ್ಯಕ್ಕೆ ಬರ್ತಾನೆ. ಆವಾಗ ಬಂದಾಗ ಈ ಓರ್ಲ್ಯಾಂಡೋ ಆಲಿವರ್ನ ಜೀವ ಉಳಿಸ್ತಾನೆ. ಆವಾಗ ಆಲಿವರ್ನ ಒಬ್ಬ ಕೆಟ್ಟ ಮನುಷ್ಯ ಆಗಿರೋದು ಓರ್ಲ್ಯಾಂಡನ್ನ ಕೊಲ್ಬೇಕು ಅಂತ ಹೇಳಿ ಏನ್ ಬಯಸ್ತಿರ್ತಾನೆ, ಅವನು ಓರ್ಲ್ಯಾಂಡನ ಒಂದು ನಡವಳಿಕೆಯಿಂದ ಒಳ್ಳೆ ಮನುಷ್ಯನಾಗಿ ಬದಲಾಗೋದನ್ನ ನಾವಿಲ್ಲಿ ಕಾಣ್ತೇವೆ. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಅರಮನೆಯ ಜೀವನ ಹೇಗೆ ಪ್ರಭಾವ ಮಾಡ್ತದೆ, ಅದೇ ವ್ಯಕ್ತಿ ಅರಣ್ಯಕ್ಕೆ ಬಂದಾಗ ಅರಣ್ಯ ಮನುಷ್ಯನಾಗಿ ಹೇಗೆ ಮಾಡ್ತದೆ ಅನ್ನೋದನ್ನ ನಾವಿಲ್ಲಿ ನೋಡುವಂಥದ್ದು. ಅಂದ್ರೆ ಪ್ರಕೃತಿಯ ಮಧ್ಯದಲ್ಲಿ
ಮನುಷ್ಯನ ಸಹಜ ಗುಣ, ಅದು ದಯೆ ಆಗಿರಬಹುದು, ಲಿವ್ ಅಂಡ್ ಲೆಟ್ ಲಿವ್ ಅನ್ನುವಂತಹ ಗುಣವನ್ನ ಮನುಷ್ಯ ಪಡೆದುಕೊಳ್ಳೋದನ್ನ ಇಲ್ಲಿ ನಾವು ನೋಡಬಹುದು. ಇಲ್ಲಿ ಆಲಿವರ್ನ ಸೀಲಿಯಾ ನೋಡಿದಾಗ ಅವರಿಬ್ಬರ ಒಂದು ಅಫೇರ್ ಸ್ಟಾರ್. ರೋಸಾಲಿಂಡ್ 5ನೇ ಅಂಕದಲ್ಲಿ ತನ್ನ ಐಡೆಂಟಿಟಿಯನ್ನ, ತನ್ನ ಗುರುತನ್ನ ಎಲ್ರಿಗೂ ಹೇಳ್ತಾಳೆ. ಈ ಫ್ರೆಡ್ರಿಕ್ ಕೂಡ ಅಲ್ಲಿ ಬಂದಾಗ ಬದಲಾಗೋದು, ಮತ್ತೆ ಡ್ಯೂಕ್ ಸೀನಿಯರ್ಗೆ ತನ್ನ ಏನು ಕಸ್ಕೊಂಡಿರ್ತಾನೆ ಅವನ ಪಟ್ಟವನ್ನ ಅವನಿಗೆ ವಾಪಸ್ ಕೊಟ್ಟು ತಾನು ಸನ್ಯಾಸಿ ಆಗೋದು. ಹಾಗೆಯೇ ಇಲ್ಲಿ 4 ಜೋಡಿಗಳ ವಿವಾಹ ಆಗುವುದನ್ನ ಕೂಡ ನಾವಿಲ್ಲಿ 5ನೇ ಅಂಕದಲ್ಲಿ ನೋಡ್ತೇವೆ. ಸೊ ಮೊದಲೇ ಜೋಡಿ ಆರ್ಲ್ಯಾಂಡೋ ಮತ್ತು ರೋಸಾಲಿಂಡ್, ಆಮೇಲೆ ಆಲಿವರ್ ಮತ್ತು ಸೀಲಿಯಾ, ಮತ್ತೆ ಟಸ್ಟನ್ ಮತ್ತೆ ಆಡ್ರಿ. ಸೊ ಇಲ್ಲಿ ಇನ್ನೂ 2 ಕ್ಯಾರೆಕ್ಟರ್ಸ್ ಬರ್ತವೆ, ಫೆಬೆ ಮತ್ತು ಸಿಲ್ವಸ್ ಅಂತ. ಅವರಷ್ಟು ಕ್ಯಾರೆಕ್ಟರ್ಸ್, ಅವ್ರ ಮದುವೆ ಕೂಡ ಆಗೋದನ್ನ ನಾವು ನೋಡ್ತೇವೆ. ಹೀಗೆ ಡ್ಯೂಕ್ ಫ್ರೆಡ್ರಿಕ್ ಎಲ್ಲ ತ್ಯಾಗ ಮಾಡಿ ಡ್ಯೂಕ್ ಸೀನಿಯರ್ಗೆ ಏನೋ ಒಂದು ಅವನಿಗೆ ಸಿಗಬೇಕಾಗಿರುವಂತಹ ಆಸ್ಥಾನ, ಅದು ಕ್ರೌನ್ ಅನ್ನು ವಾಪಸ್ ಕೊಟ್ಟು ತಾನು ಸನ್ಯಾಸಿ ಆಗೋದನ್ನು ಕೂಡ ನಾವು ಇಲ್ಲಿ ನೋಡ್ತೇವೆ. ಹಾಗೆ ಮ್ಯಾರೇಜ್ ಗಾಡ್ ಹೈಮನ್ ಇಲ್ಲಿ ಲಾಸ್ಟ್ ಸೀನ್ ನಲ್ಲಿ ಬರ್ತಾರೆ, ಮದುವೆಯನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇದು ಸಿಂಬಾಲಿಕ್ ಆಗಿ ರೆಸ್ಟೋರೇಷನ್ ಅಂತ ಹೇಳಬಹುದು ಆ ಮದುವೆಗಳು. ಹೀಗೆ ಈ ನಾಟಕ ಸುಖಾಂತ್ಯ ಆಗತ್ತೆ. ಸೊ ಇದಿಷ್ಟು ಸ್ಥೂಲವಾಗಿ ಈ ನಾಟಕದ ಕತೆ. ಇಲ್ಲಿ ಮುಖ್ಯವಾಗಿರೋ ಏನು ಪಾತ್ರಗಳು ನಾವೀಗಾಗ್ಲೇ ನೋಡಿದ ಹಾಗೆ ರೋಸಾಲಿಂಡ್. ಕ್ರಿಟಿಕ್ಸು, ವಿಮರ್ಶಕರು ತುಂಬಾ ಅಪ್ರಿಶಿಯೇಟ್ ಮಾಡಿರುವಂಥ, ಹೊಗಳಿರುವಂಥ ಒಂದು ಪಾತ್ರ ರೋಸಾಲಿಂಡ್. ಸೊ ಎಲ್ಲ ಕ್ರಿಟಿಕ್ಗಳ ಅಭಿಪ್ರಾಯ ಏನು ಅಂತಂದ್ರೆ, ವಿಮರ್ಶಕರ ಅಭಿಪ್ರಾಯ ಏನು ಅಂತಂದ್ರೆ, ಶಿ ಈಸ್ ಒನ್ ಆಫ್ ದ ಶೇಕ್ಸ್ಪಿಯರ್ ಸ್ಟ್ರಾಂಗೆಸ್ಟ್ ಫೀಮೇಲ್ ಕ್ಯಾರೆಕ್ಟರ್ಸ್, ಫೀಮೇಲ್ ಪ್ರೊಟೆಗನಿಸ್ಟ್ ಅಂತ ಹೇಳೋದನ್ನ ನಾವು ನೋಡಬಹುದು. ಅವಳು ಯಾಕೆ ಅಂತಂದ್ರೆ ತುಂಬಾ ವಿಟಿ ಆಗಿರ್ತಾಳೆ, ಇಂಟೆಲಿಜೆಂಟ್ ಆಗಿರ್ತಾಳೆ, ಎಮೋಷನಲಿ ತುಂಬಾ ಮಚ್ಯೂರ್ ಆಗಿರೋದನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಅವಳ ಒಂದು ಏನು ಡಿಸ್ಗೈಸ್ ಆಗಿದ್ದು, ವೇಷಾಂತರ ಬದಲಿಸ್ಕೊಂಡಿದ್ದು, ಅವಳಿಗೆ ಫ್ರೀಡಮ್ ಅಂದ್ರೆ ಒಬ್ಬ ಹುಡುಗನಾಗಿ ಆ ಒಂದು ಸ್ವಾತಂತ್ರ್ಯ ಅನುಭವಿಸೋಕೆ ಅವಕಾಶ ಆಗಿದ್ದನ್ನ ಕೂಡ ನಾವಿಲ್ಲಿ ನೋಡಬಹುದು. ಸೊ ಅದಕ್ಕೆ ಇದನ್ನ ಕೆಲವು ಕ್ರಿಟಿಕ್ಸ್ ಜೆಂಡರ್ ಫ್ಲೂಯಿಡಿಟಿ ಅಂತ ಕೂಡ ಹೇಳ್ತಾರೆ. ಸೊ ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಶನ್ ಆಗಿ ಅವಳು ತನ್ನ ವ್ಯಕ್ತಿತ್ವದಲ್ಲ ಒಂದು ಏನು ಗುಣಗಳಿತ್ತು, ಆ ಗುಣಗಳ ಒಂದು ಅನಾವರಣ ಮಾಡೋಕೆ ಆ ವೇಷಾಂತರ ಸಹಾಯ ಆಗಿದ್ದನ್ನ ನಾವಿಲ್ಲಿ ನೋಡಬಹುದು. ಹಾಗೆ ಇನ್ನೊಂದು ಮುಖ್ಯವಾದ ಪಾತ್ರ ಇಲ್ಲಿ ಅಂತಂದ್ರೆ ಓರ್ಲ್ಯಾಂಡೋ ಮತ್ತು ರೋಸಾಲಿಂಡ್. ಅವರಿಬ್ರು, ರೋಸಾಲಿಂಡಿನ ಪ್ರಿಯತಮ ಓರ್ಲ್ಯಾಂಡೋ, ನಾನೀಗಾಗ್ಲೇ ಹೇಳಿದ ಹಾಗೆ. ಸೊ ಹೆಂಗಾಗಿರುವಂತ, ಒಳ್ಳೆಯವನಾಗಿರುವಂತ ಒಬ್ಬ ಪಾತ್ರ ಇದು ಓರ್ಲ್ಯಾಂಡೊಂದು. ತನ್ನ ಅಣ್ಣನಿಂದ ಶೋಷಣೆಗೆ ಒಳಗಾದ್ರೂ ಕೂಡ ಅಣ್ಣನ ವಿರುದ್ಧ ಯಾವುದೇ ರೀತಿಯಾದಂತಹ ಸೇಡನ್ನ ಇಲ್ಲಿ ಓರ್ಲ್ಯಾಂಡೋ ತಿಳಿಸ್ಕೊಳ್ಳೋದಿಲ್ಲ. ತಾನು ಯಾವಾಗ ಅಣ್ಣ ತನ್ನ ವಿರುದ್ಧ ಸಂಚು ಮಾಡ್ತಾ ಇದ್ದಾನೆ, ತನ್ನ ಕೊಲೆಗೆ ಸಂಚು ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ಅರಮನೆಯನ್ನ ಬಿಟ್ಟು ಅರಣ್ಯಕ್ಕೆ ಆಡಮ್ ಜೊತೆ ಬಂದದ್ದನ್ನ ನಾವು ನೋಡ್ತೇವೆ. ಸೊ ಇಲ್ಲಿ ಯಾವುದನ್ನ ಈ ಓರ್ಲ್ಯಾಂಡೋ ರೆಪ್ರೆಸೆಂಟ್ ಮಾಡ್ತಾನೆ ಅಂತಂದಾಗ, ಕೇವಲ ಹುಟ್ಟುವಾಗ ಮೊದಲು ಹುಟ್ಟಿದವರಿಗೆ ಮಾತ್ರ ಆ ಒಂದು ಅರ್ಹತೆಯನ್ನು ಪಡಿತಾರೆ ಆಸ್ತಿಯಲ್ಲಿ ಅಥವಾ ಸಿಂಹಾಸನದಲ್ಲಿ ಅಲ್ಲ, ಮೆರಿಟ್, ಹಿ ರೆಪ್ರೆಸೆಂಟ್ಸ್ ಮೆರಿಟ್ ಓವರ್ ಬರ್ತ್ ಅಂತ ಹೇಳಬಹುದು ಇಲ್ಲಿ ಓರ್ಲ್ಯಾಂಡೋ. ಸೊ ಅಂತಹ ಒಂದು ಪಾತ್ರ ಓರ್ಲ್ಯಾಂಡೋದು. ಸೊ ಡ್ಯೂಕ್ ಸೀನಿಯರ್, ನಾನು ಈಗಾಗಲೇ ಹೇಳಿದಾಗೆ, ಈಸ್ ಅ ಫಿಲಾಸಫರ್. ಹಿ ರೆಪ್ರೆಸೆಂಟ್ಸ್ ಕಂಟೆಂಟ್ಮೆಂಟ್ ಅಂಡ್ ಹಾರ್ಮನಿ ವಿತ್ ನೇಚರ್. ಸೊ ನಾನಿಲ್ಲಿ ಮುಂದೆ ಕೆಲವು ಹೇಗೆ ಪ್ರಕೃತಿ ಒಬ್ಬ ಶಿಕ್ಷಕನಾಗಿ ಹೇಗೆ ಕೆಲಸ ಮಾಡಬಹುದು ಅನ್ನೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಡೈಲಾಗ್ಸ್ ಈ ನಾಟಕದಲ್ಲಿದೆ, ಅದನ್ನ ಹೇಳ್ತೇನೆ. ಸೊ ಇಲ್ಲಿ ಡ್ಯೂಕ್ ಫ್ರೆಡ್ರಿಕ್, ಅವನ ತಮ್ಮ, ಡ್ಯೂಕ್ ಸೀನಿಯರ್ನ ತಮ್ಮ ಡ್ಯೂಕ್ ಫ್ರೆಡ್ರಿಕ್. ಸೊ ಹಿ ರೆಪ್ರೆಸೆಂಟ್ಸ್ ಕರಪ್ಷನ್ ಆಫ್ ಕೋರ್ಟ್ ಅಂಡ್ ಟಿರನಿ ಹಿಯರ್. ಸೊ ದಟ್ ಕರಪ್ಟ್ ಕೋರ್ಟ್ ಏನಿದೆ, ಆಸ್ಥಾನ ಏನಿದೆ, ಆ ಒಂದು ಭ್ರಷ್ಟ ಆಸ್ಥಾನವನ್ನ ಈ ಡ್ಯೂಕ್ ಫ್ರೆಡ್ರಿಕ್ ಇಲ್ಲಿ ರೆಪ್ರೆಸೆಂಟ್ ಮಾಡೋದನ್ನ ನಾವು ನೋಡಬಹುದು. ಹಾಗೆ ಟಿರನಿ, ಹೇಗೆ ಅವನು ತನ್ನ ಸ್ವಂತ ಅಣ್ಣನನ್ನೇ ಕಳಿಸ್ತಾನೆ, ಅಣ್ಣನ ಮಗಳನ್ನ
ಫಾರೆಸ್ಟ್ಗೆ ಹೋಗೋ ತರ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತೇವೆ. ಅದಕ್ಕಾಗಿ ಆ ಟಿರನಿಯನ್ನು ಕೂಡ ಹಿ ರೆಪ್ರೆಸೆಂಟ್ಸ್ ಹಿಯರ್. Then, as I say, Jacques or Jack, one more character, he's a melancholic philosopher ಅಂತ ಏನ್ ಹೇಳ್ತೇವೆ. ದ ಫೇಮಸ್ ಶೇಕ್ಸ್ಪಿಯರ್ ಅನ್ನ ಎಲ್ಲರೂ ಕೋಟ್ ಮಾಡುವಂತಹ ಆಲ್ ದ ವರ್ಲ್ಡ್ ಈಸ್ ಸ್ಟೇಜ್ ಅನ್ನುವಂತಹ ಒಂದು ಸ್ಪೀಚ್ ಅನ್ನ ಈ ಜೇಕ್ವೀಸ್ ಆರ್ ಜಾಕ್ ಮಾಡಿರೋದನ್ನ ನಾವಿಲ್ಲಿ ನೋಡ್ತೇವೆ. ಸೊ ಹಿ ಈಸ್ ಅ ಸೈಲೆಂಟ್ ಅಬ್ಸರ್ವರ್, ಸಾಕ್ಷಿ ಪ್ರಜ್ಞೆ ಅಂತ ಏನ್ ನಾವು ಕನ್ನಡದಲ್ಲಿ ಹೇಳ್ತೇವೆ. ಆ ಜೇಕ್ವೇಜ್ ಆ ಕೆಲಸವನ್ನ ಈ ನಾಟಕದಲ್ಲಿ ಮಾಡಿರೋದನ್ನ ನಾವು ಕಾಣಬಹುದು. ಸೊ ಔಟ್ಸೈಡರ್ ವಿಜನ್ ಅವನು ಈ ನಾಟಕದಲ್ಲಿ. ಸೊ ಆ ಸಾಕ್ಷಿ ಪ್ರಜ್ಞೆಯಾಗಿ ಜೇಕ್ವೇಜ್ ಕೆಲಸ ಮಾಡೋದನ್ನ ನಾವು ನೋಡಬಹುದು. ಹಾಗೇನೆ ಸೀಲಿಯಾ, ಅವಳು ರೋಸಾಲಿಂಡ್, ಶೀಸ್ ಯುನೋ ಲಾಯಲ್ಟಿ ಪರ್ಸೋನಿಫೈಡ್ ಅಂತ ಹೇಳ್ಬಹುದು. ಕೊನೆಯ ತನಕನು ಅವಳು ರೋಸಾಲಿಂಡ್ಗೆ, ತನ್ನ ಕಸಿನ್ಗೆ ಲಾಯಲ್ ಆಗಿರೋದನ್ನ ನಾವು ನೋಡಬಹುದು. ಆ ಫ್ರೆಂಡ್ಶಿಪ್ ಏನಿದೆ, ಆ ಫ್ರೆಂಡ್ಶಿಪ್ಗೆ ಯಾವುದೇ ಪರಿಸ್ಥಿತಿಯಲ್ಲೂ ಮುಂದೆ ಬರೋದಿಲ್ಲ, ಅದನ್ನ ಅವಳು ನೋಡ್ಕೊಳ್ತಾಳೆ. ಸೊ ಈ ಸೀಲಿಯಾ. ಟಸ್ಟನ್, ಹೀಸ್ ಅ ಕೋರ್ಟ್ ಫೂಲ್ ಅಂಡ್ ಅವನು ಈ ನಾಟಕದಲ್ಲಿ ತುಂಬಾ ಗಮನ ಸೆಳೆಯುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ಡೈಲಾಗ್ಸ್ ಅನ್ನ ಟಚ್ಸ್ಟೋನ್ ಆಡಿರೋದನ್ನ ನಾವು ಕಾಣಬಹುದು. ಆ ಸೆಟರಿಕಲ್ ವಾಯ್ಸ್ ಏನಿದೆ ಅವನು, ಹಿ ಕಮೆಂಟ್ಸ್ ಆನ್ ಲವ್, ಸೊಸೈಟಿ, ಆ ಸೆಟರಿಕಲ್ ವೇ ಆಫ್ ಸೇಯಿಂಗ್ ಥಿಂಗ್ಸ್ ಅನ್ನ ನಾನು ತುಂಬಾ ಇಷ್ಟಪಟ್ಟೆ ಇದನ್ನು ಓದುವಾಗ. ಸೊ ಟಸ್ಟನ್, ಹೀಸ್ ಅ ಕೋರ್ಟ್ ಫೂಲ್, ಆಸ್ಥಾನ ವಿದೂಷಕ ಅಥವಾ ಹಾಸ್ಯ ಅಂತ ಏನ್ ಹೇಳ್ತೇವೆ ಅವನು. ಆಮೇಲೆ ಈ ಆಲಿವರ್, ಒರ್ಲ್ಯಾಂಡೋನ ಅಣ್ಣ, ಅವನು ಟ್ರಾನ್ಸ್ಫಾರ್ಮ್ ಆಗ್ತಾನೆ. ಸೊ ಕೆಟ್ಟ ಮನುಷ್ಯ ಕೊನೆ ತನಕ ಕೆಟ್ಟವನಾಗಿಯೇ ಉಳಿಯುವಂತಹ ಅವಶ್ಯಕತೆ ಇಲ್ಲ. ಯಾವುದೇ ಕ್ಷಣದಲ್ಲಿ, ಯಾವುದೋ ಒಂದು ಟರ್ನಿಂಗ್ ಪಾಯಿಂಟ್ ನಲ್ಲಿ ಅವನಲ್ಲಿರುವಂತಹ ಮನುಷ್ಯತ್ವ ಹೇಗೆ ಜಾಗೃತ ಆಗಬಹುದು, ಅದು ಪ್ರಕೃತಿ ಹೇಗೆ ಈ ಟ್ರಾನ್ಸ್ಫಾರ್ಮೇಶನ್ಗೆ, ಪರಿವರ್ತನೆಗೆ ಕಾರಣ ಆಗತ್ತೆ ಅಂತ ಅನ್ನೋದನ್ನ ನಾವು ಆಲಿವರ್ ಮುಖಾಂತರ ಇಲ್ಲಿ ನೋಡಬಹುದು. ಸೊ ಇದರಲ್ಲಿನ ಥೀಮ್ಗಳ ಬಗ್ಗೆ ಮಾತನಾಡ್ಬೇಕು ಅಂತಂದ್ರೆ, ನಾನು ಈಗಾಗಲೇ ಹೇಳಿದ ಹಾಗೆ ಇದು ಅರಣ್ಯ ಮತ್ತು ಅರಣ್ಯ ಹೇಗೆ ಪ್ಯಾಸ್ಟ್ರಲ್ ವರ್ಲ್ಡ್ ಮತ್ತು ಕೋರ್ಟ್ ಲೈಫ್, ಪ್ಯಾಸ್ಟ್ರಲ್ ವರ್ಲ್ಡ್ ವರ್ಸಸ್ ಕೋರ್ಟ್ ಲೈಫ್ ಅಂತ ಏನ್ ಹೇಳ್ತೇವೆ ಅದ್ರ ಬಗ್ಗೆ ಮಾತನಾಡ್ತದೆ. ಇಲ್ಲಿ ಆಸ್ಥಾನ, ಕೋರ್ಟ್, ಅದು ಭ್ರಷ್ಟಾಚಾರ, ಆಂಬಿಷನ್ಗೆ, ಗ್ರೀಡ್ಗೆ, ಅಪ್ರೆಷನ್ಗೆ, ಅಂದ್ರೆ ಆಶೆ ಮತ್ತು ಶೋಷಣೆಗೆ ಒಂದು ಸಿಂಬಲ್ ಆಗಿ ಕೆಲಸ ಮಾಡಿರೋದನ್ನ, ಅದೇ ಈ ಫಾರೆಸ್ಟ್ ಆಫ್ ಆರ್ಡ್ ಏನಿದೆ ಅಲ್ಲ, ಅದು ಮನುಷ್ಯನ ಸಮಾಧಾನ, ನೆಮ್ಮದಿ, ಶಾಂತತೆ, ಪರಿವರ್ತನೆಗೆ, ಹಾಗೆಯೇ ಸ್ವಾತಂತ್ರ್ಯಕ್ಕೆ ಕೂಡ ಆ ಒಂದು ಸಿಂಬಲ್ ಆಗಿ ಇಲ್ಲಿ ತೋರಿಸಿರೋದನ್ನ ನಾವು ನೋಡಬಹುದು. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ಒಂದು ಶೇಕ್ಸ್ಪಿಯರ್ನ ಡಿಸ್ಕ್ರಿಪ್ಷನ್ ಆಫ್ ಪ್ಯಾಸ್ಟರಲ್ ಲೈಫ್ ಏನಿದೆ, ಪ್ಯಾಸ್ಟರಲ್ ಟ್ರೆಡಿಷನ್ ಏನಿದೆ, ಗ್ರಾಮೀಣವಾಗಿರುವಂತಹ ಸಿಂಪ್ಲಿಸಿಟಿ, ಸಿಂಪಲ್ ಆಗಿರುವಂತಹ ಬದುಕು, ಹಾಗೇನೆ ಈ ಗ್ರಾಮೀಣ ಏನು ಜೀವನ ಯಾವುದಿದೆ ಅದು ಮಾರಲ್ ಕರೆಕ್ಟಿವ್ ಅಂತ ತೋರಿಸಿರೋದನ್ನು ಕೂಡ ನಾವು ಇಲ್ಲಿ ನೋಡಿರಬಹುದು. ಮನುಷ್ಯ ನೈತಿಕ ಜೀವನವನ್ನ ನಡೆಸೋಕೆ ಈ ಒಂದು ಪ್ರಕೃತಿ, ಗ್ರಾಮೀಣ ಬದುಕು ಹೇಗೆ ಸಹಾಯ ಮಾಡ್ತದೆ ಅನ್ನೋದನ್ನು ಕೂಡ ಇಲ್ಲಿ ಇದನ್ನಾಗಿರ್ಬೋದು. ಹಾಗೆ ನಾವೀಗಾಗ್ಲೇ 4 ಜೋಡಿಗಳು ಇಲ್ಲಿ ಮದುವೆ ಆಗಿರೋದನ್ನ ನಾವು ನೋಡಿದ್ದೇವೆ. 4 ಪ್ರೀತಿಯ ಪ್ರಕರಣಗಳನ್ನ ನೋಡಿದ್ದೇವೆ. ಅವು ವಿವಿಧ ರೀತಿಯ ಪ್ರೀತಿಯನ್ನ ಪ್ರತಿನಿಧಿಸ್ತವೆ ಅಂತ ಕ್ರಿಟಿಕ್ಸ್ ಹೇಳೋದನ್ನ ಕೂಡ, ಬರೆದಿದ್ದನ್ನ ಕೂಡ ನಾನು ನೋಡಿದ್ದೇನೆ. ಸೊ ಇಲ್ಲಿ ರೊಸಾಲಿಂಡ್ ಮತ್ತು ವೋಲಾಂಡೋ ಬಹಳ, ಅಂದ್ರೆ ಪ್ರೊಟೆಗನಿಸ್ಟ್, ಹೀರೋ ಅಂಡ್ ಹೀರೋಯಿನ್ ಆಫ್ ದ ಪ್ಲೇ ಅಂತ ಏನ್ ಹೇಳ್ತೇವೆ, ಇವರಿಬ್ರು ರೊಮ್ಯಾಂಟಿಕ್ ಆಗಿರುವಂತಹ ಲವ್ ಅನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಟಸ್ಟನ್ ಮತ್ತು ಆಡ್ರಿ ಅವರಿಬ್ರು ಒಂದು ಸೆಟರಿಕಲ್ ಲವ್ ಅಂತ ಹೇಳ್ತಾರೆ, ಬಿಕಾಸ್ ಹಿ ಟಾಕ್ಸ್ ಇನ್ ಅ ಸೆಟರಿಕಲ್ ವೇ ಅಂತ ಅನ್ನೋದಕ್ಕೆ. ಈ ಸಿಲ್ವೇಸ್ ಮತ್ತು ಫೇಬೆ ಐಡಿಯಲಿಸ್ಟಿಕ್ ಆಗಿರುವಂತ ಒಂದು ಆದರ್ಶವಾದ ಪ್ರೇಮಕ್ಕೆ ಒಂದು ಗುರುತು, ಅಂದ್ರೆ ಸಿಂಬಲ್ ಆಗಿ ಅವರು ಇದನ್ನ ಮಾಡ್ತಾರೆ. ಹಾಗೆ ಆಲಿವರ್ ಅಂಡ್ ಸೀಲಿಯಾ, ಆಲಿವರ್ನ ಬಗ್ಗೆ ಏನೂ ಗೊತ್ತಿಲ್ದೇನೆ ಆಲಿವರ್ ಒಬ್ಬ ಕೆಟ್ಟ ಮನುಷ್ಯ ಅಂತ ಗೊತ್ತಿದ್ದಾಗ ಅವನು ಪರಿವರ್ತನೆಗೊಂಡ ಮೇಲೆ ಅವನನ್ನ ಅಂದ್ರೆ ವಿದೌಟ್ ನೋಯಿಂಗ್ ಎನಿ, ಅದು ಸಡನ್ ಆಗಿರಿ ಆ ಫೀಲಿಂಗ್ ಅನ್ನ ಬಂದಿರೋದನ್ನ ಇಲ್ಲಿ ಚಿತ್ರಿಸಿರೋದನ್ನ ನೋಡ್ಬೋದು, ಆಲಿವರ್ ಮತ್ತು ಇಲ್ಲಿ ಸೀಲಿಯಾ ಅನ್ನೋದನ್ನ. ಸೊ
ಶೇಕ್ಸ್ಪಿಯರ್ನ ಎಲ್ಲಾ ನಾಟಕಗಳಲ್ಲಿ ಸಾಮಾನ್ಯವಾದ ಅಂಶ ಅಂತಂದ್ರೆ ಗೈಸ್ ಅಥವಾ ವೇಷಾಂತರ ಅಂತ ಏನ್ ಹೇಳ್ತೇವೆ, ಆ ವೇಷಾಂತರಗೊಳ್ಳೋದ್ರ ಮುಖಾಂತರನೇ ಅಥವಾ ಏನು ಒಂದು ಪ್ಲುರಾಲಿಟಿಯನ್ನ ವಿವಿಧ ಬಗೆಯಲ್ಲಿ ವ್ಯಕ್ತಪಡಿಸಿರೋದನ್ನ ನಾವಿಲ್ಲಿ ನೋಡ್ತೇವೆ. ಇಲ್ಲೂ ಕೂಡ ರೊಸಾಲಿಂಡ್ ಗ್ಯಾನಿಮೇಡ್ ಆಗಿ ಬದಲಾಗಿರೋದನ್ನ, ಅದು ಆ ಜೆಂಡರ್ ನಾರ್ಮ್ಸ್ಗೆ ಕ್ವೆಶನ್ ಆಗಿದೆ ಅಂತ ಕೆಲವು ವಿಮರ್ಶಕರು ಅಭಿಪ್ರಾಯ ಪಡ್ತಾರೆ. ಇಲ್ಲಿ ಸೊ ಇದು ಆ ಕಾಲದ ಸೋಷಿಯಲ್ ಕ್ರಿಟಿಸಿಸಮ್ ಆಗಿ, ಶೇಕ್ಸ್ಪಿಯರ್ ಬದುಕಿದಂತಹ ಕಾಲದ ಸೋಷಿಯಲ್ ಕ್ರಿಟಿಸಿಸಮ್ ಆಗಿ ಕೂಡ ಈ ಒಂದು ನಾಟಕವನ್ನ ನಾವಿಲ್ಲಿ ನೋಡಬಹುದು. ಸೊ ಇಲ್ಲಿ ಕವನಗಳು ಕೂಡ ಇದೆ. ಬಹಳ ಫೇಮಸ್ ಆಗಿರುವಂತಹ ಕವನ ಅಂಡರ್ ದ ಗ್ರೀನ್ ವುಡ್ ಟ್ರೀ, ಬ್ಲೋ ಬ್ಲೋ ದೌ ವಿಂಟರ್ ವಿಂಡ್, ಆ ಕವನಗಳು ಕೂಡ ಇಲ್ಲೇ ಇದೆ. ಇಲ್ಲಿ ಮ್ಯೂಸಿಕ್ ಅನ್ನ ಅಂದ್ರೆ ಸಂಗೀತವನ್ನ ಒಂದು ಎಮೋಷನಲ್ ಎಕ್ಸ್ಪ್ರೆಷನ್ ಆಗಿ ಕೂಡ ತೋರಿಸಿರೋದನ್ನ ಈ ನಾಟಕದಲ್ಲಿ ನಾವು ನೋಡಬಹುದು. ಈ ನಾಟಕವನ್ನ ಹಲವು ರೀತಿಯಾಗಿ ಹಲವು ವಿಮರ್ಶಕರು ಓದಿರೋದನ್ನ ನೋಡ್ತೇವೆ. ಫೆಮಿನಿಸ್ಟ್ ರೀಡಿಂಗ್ ಆಗಿ ಒಬ್ಬ ರೊಸಾಲಿಂಡ್ ಅನ್ನ ಒಬ್ಬ ಎಂಪವರ್ಡ್ ಫಿಮೇಲ್ ಫಿಗರ್ ಆಗಿ ನೋಡಿರೋದನ್ನ, ಆಮೇಲೆ ಸೈಕೋ ಅನಾಲಿಟಿಕ್ ಐಡೆಂಟಿಟಿ ಪ್ಲೇ, ಡಿಸೈರ್ಸ್, ಡಿಸ್ಗೈಸ್, ಸೈಕೋ ಅನಾಲಿಟಿಕ್ ಕ್ರಿಟಿಸಿಸಮ್ ಮುಖಾಂತರ, ಹಾಗೆ ಈಕೋ ಕ್ರಿಟಿಕಲ್ ರೀಡಿಂಗ್ ಅಂತ ಅದು ಈ ನಾಟಕವನ್ನ ಓದಬಹುದು ಅನ್ನೋದಕ್ಕೆ. ಸೊ ಇಲ್ಲಿ ಕ್ವಿಯರ್ ಥಿಯರಿ, ನಾವು ರೀಸೆಂಟ್ ಆಗಿ ಏನು ಕ್ವಿಯರ್ ಥಿಯರಿ ಬಗ್ಗೆ ಮಾತನಾಡ್ತೇವೆ. ಯಾವಾಗ ಪೀಬೆ ಮತ್ತು ಗ್ಯಾನಿಮೇಡ್ ನಡುವೆ, ಯಾವಾಗ ಪೀಬೆ ಗ್ಯಾನಿಮೇಡ್ ಅನ್ನ ಅಟ್ರಾಕ್ಟ್ ಆಗ್ತಾಳೆ ಗ್ಯಾನಿಮೇಡ್ ಕಡೆ, ಅದೊಂದು ಜೆಂಡರ್ ಡಿಸ್ಗೈಸ್, ಅದು ಇಟ್ ಓಪನ್ಸ್ ಫಾರ್ ಫ್ಲೂಯಿಡ್ ಐಡೆಂಟಿಟೀಸ್ ಅಂತ ಈ ಕ್ವಿಯರ್ ಥಿಯರಿಯ ವಿಮರ್ಶಕರು ಹೇಳೋದನ್ನು ಕೂಡ ನಾವು ನೋಡಬಹುದು. ಆದ್ರೆ ನನಗೆ ತುಂಬಾ ಇಷ್ಟವಾಗಿರುವಂತಹ ವಿಷಯ ಈ ನಾಟಕದಲ್ಲಿ ಅಂದ್ರೆ ಅದು ಹ್ಯೂಮನಿಸಂ ಬಗ್ಗೆ ಮಾತನಾಡ್ತದೆ. ಇಟ್ ಸೆಲೆಬ್ರೇಟ್ಸ್ ಫ್ರೀಡಮ್, ಆಮೇಲೆ ರೀಸನ್ ಅಂಡ್ ರೀಕನ್ಸಿಲೇಷನ್. ಈ ವಿಷಯ ನನಗೆ ತುಂಬಾ ಹಲವು ರೀತಿಯಲ್ಲಿ ಈ ನಾಟಕವನ್ನು ಓದಬಹುದು. ನಾನು ಈಗಾಗಲೇ ಹೇಳಿದಾಗೆ ಯಾವುದೇ ಸಿದ್ಧಾಂತಗಳಿಗೆ ಒಳಪಡದೆ ಆ ಧ್ವನಿಸುವ ಅರ್ಥಗಳನ್ನ ತಿಳ್ಕೊಳ್ತಾ ಓದುವ ಸುಖ ಅಂತ ಹೇಳ್ತೇವೆ. ಆ ಸುಖವನ್ನ ನಾನು ಈ ನಾಟಕವನ್ನ ಓದುವಾಗ ಅನುಭವಿಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ನನಗೆ ಎಷ್ಟು ಟೈಮ್ ಇದೆ? ಐ ಥಿಂಕ್ ಮುಗೀತು ನನಗೆ ಕೊಟ್ಟಿರೋ ಟೈಮ್. ಮಾತನಾಡ್ಬೋದಾ ಇನ್ನೊಂದ್ 2 ನಿಮಿಷ? ಮಾತಾಡಿ ಮೇಡಮ್. ಮಾತಾಡ್ಬೋದು. ಇನ್ನೊಂದು 10 ನಿಮಿಷ ಮಾತಾಡಿ ಮೇಡಮ್. 10 ನಿಮಿಷ ಮಾತಾಡಿ, ಪರವಾಗಿಲ್ಲ. ಓಕೆ. ಇಲ್ಲಿ ನಾನು ಈಗಾಗ್ಲೇ ಹೇಳಿದ ಹಾಗೆ ಆಲ್ ದ ವರ್ಲ್ಡ್ ಇಸ್ ಅ ಸ್ಟೇಜ್ ಅಂತ ಏನು ಒಂದು ಜಕ್ವೀಸ್ ಹೇಳ್ತಾನೆ, ಅದರ ಎಷ್ಟು ಬ್ಯೂಟಿಫುಲ್ ಆಗಿ ಶೇಕ್ಸ್ಪಿಯರ್ನ ರೈಟಿಂಗ್ ಅನ್ನ ತೋರಿಸೋಕೆ 1-2 ಲೈನ್ಗಳನ್ನ ನಾನಿಲ್ಲಿ ಓದೋಕೆ ಇಷ್ಟಪಡ್ತೇನೆ. All the world is a stage, and all the men and women merely players. They have their exits and their entrances, and one man in his time plays many parts. He acts being 7 ages. The famous 7 ages ಅಂತ ಪೋಯಮ್ ಏನಿದೆ ಅದು ಕೂಡ ಪಾರ್ಟ್ ಆಫ್ ದಿಸ್ ಡೈಲಾಗ್ ಬಂದಿರೋದನ್ನ ನಾವು ನೋಡ್ತೇವೆ. ಸೊ ಮನುಷ್ಯ 7 ages ನ ದಾಟಿ ಹೋಗ್ತಾನೆ ಅಂತ ಅನ್ನೋದನ್ನ ಹೇಗೆ ಶೇಕ್ಸ್ಪಿಯರ್ ಹೇಳ್ತಾನೆ ಅಂತ ಅನ್ನೋದ್ರ ಬಗ್ಗೆ. ಸೊ ಹೇಳ್ತಾನೆ ಲಾಸ್ಟ್ ಏಜ್ ಬಗ್ಗೆ ಅಥವಾ 6th age. I read that the 6th age shifts into the lean, slippered pantaloon with spectacles on nose and pouch on side, his youthful woes well saved, a world too wide for his shank, his big manly voice turning again toward childish treble pipes, whistles in his sound. Last scene of all, that ends this strange, eventful history in second childishness and mere oblivion, sun's teeth, sun's eyes, sun's taste, sun's everything. This ends like this. So, ತುಂಬಾ ಫೇಮಸ್ ಆಗಿರುವಂಥ ಒಂದು ಡೈಲಾಗ್, ಜಾಕ್ವೀಸ್ ಹೇಳುವಂಥ ಒಂದು ಇದು ಇಲ್ಲಿ ನನಗೆ ಇಷ್ಟವಾಗಿರುವಂಥ ಕೆಲವೊಂದು ಡೈಲಾಗ್ ಅನ್ನ ಅಥವಾ ಲೈನ್ಗಳನ್ನ ನಾನಿಲ್ಲಿ ಕೋಟ್ ಮಾಡಕ್ಕೆ ಇಷ್ಟಪಡ್ತೇನೆ. ಸೊ 2ನೇ
ಫಸ್ಟ್ ಆಕ್ಟ್ ಸೆಕೆಂಡ್ ಸೀನ್ ಅಲ್ಲಿ ರೋಸಾಲಿಂಡ್ ಹೇಳ್ತಾಳೆ, ಯಾವಾಗ ಅವಳು ಒರ್ಲ್ಯಾಂಡ್ ಅನ್ನು ಕಂಡು ಅಟ್ರಾಕ್ಟ್ ಆಗ್ತಾಳೆ, ಅವಳು ಒರ್ಲ್ಯಾಂಡ್ಗೆ ಯಾವ ರೀತಿಯಾಗಿ ಅದನ್ನ ಹೇಳ್ತಾಳೆ, ಎಷ್ಟು ಸಜೆಸ್ಟಿವ್ ಆಗಿ ಒರ್ಲ್ಯಾಂಡೋಗೆ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾಳೆ ಅನ್ನೋದಕ್ಕೆ ಇದು ಒಂದ್ ಲೈನ್. ಸರ್, ಯು ಹ್ಯಾವ್ ರೆಸಲ್ಡ್ ವೆಲ್ ಅಂಡ್ ಓವರ್ ಥ್ರೋನ್ ಮೋರ್ ದನ್ ಯುವರ್ ಎನಿಮೀಸ್. ಸೊ she tells indirectly that she has fallen for him ಅಂತ. ಸೊ ಅದನ್ನ, ಸರ್ ಯು ಹ್ಯಾವ್ ರೆಸಲ್ಡ್ ವೆಲ್ ಅಂಡ್ ಓವರ್ ಥ್ರೋನ್ ಮೋರ್ ದ್ಯಾನ್ ಯುವರ್ ಎನಿಮೀಸ್ ಅಂತ ಹೇಳ್ತಾಳೆ. ಸೊ ಆ ಹಿಂಟ್ ಕೊಡೋ ರೀತಿ ಇದೆಲ್ಲ, ದಟ್ ಇಸ್ ಸೋ ಬ್ಯೂಟಿಫುಲ್ ಹಿಯರ್. ಆಮೇಲೆ ಇನ್ನೊಂದು ರೊಸಾಲಿಂಡ್ನೇ ಹೇಳುವಂತ ಮಾತು. ಆ ರೊಸಾಲಿಂಡ್ ಹೇಳ್ತಾಳೆ, ಫಾರ್ಚ್ಯೂನ್ ರೇನ್ಸ್ ಇನ್ ಗಿಫ್ಟ್ಸ್ ಆಫ್ ದ ವರ್ಲ್ಡ್. ಅದು ಪವರ್ ಆಫ್ ಲಕ್ ಮತ್ತು ಸೋಷಿಯಲ್ ಪ್ರಿವಿಲೇಜ್ ಏನಿದೆ, ವೆನ್ ಶಿ ಟಾಕ್ಸ್ ಅಬೌಟ್ ಪವರ್ ಆಫ್ ಲಕ್ ಅಂಡ್ ಸೋಷಿಯಲ್ ಪ್ರಿವಿಲೇಜ್ಗೆ ಅವಾಗ ಈ ಮಾತನ್ನ ಹೇಳ್ತಾಳೆ. ಇದು ಫಸ್ಟ್ ಆಕ್ಟ್ ಮತ್ತು ಸೆಕೆಂಡ್ ಸೀನ್ ನಲ್ಲಿ ಬರ್ತದೆ. ರೊಸಾಲಿಂಡ್ ಹೇಳ್ತಾಳೆ, ಫಾರ್ಚ್ಯೂನ್ ರೇನ್ಸ್ ಇನ್ ಗಿಫ್ಟ್ ಆಫ್ ದ ವರ್ಲ್ಡ್ ಅಂತ. ಹಾಗೇನೆ ಇನ್ನೊಂದು ಡ್ಯೂಕ್ ಸೀನಿಯರ್ ಹೇಳುವಂತ ಮಾತು, ಅದು ಹಿಪೋಕ್ರಸಿ ಬಗ್ಗೆ, ಕೋರ್ಟ್ ಲೈಫ್ ಎಷ್ಟು ಹಿಪೋಕ್ರಿಟಿಕ್ ಆಗಿ ಇರ್ತದೆ ಅನ್ನೋದ್ರ ಬಗ್ಗೆ ಅದನ್ನು ಕೂಡ ಮಾತನಾಡ್ತಾನೆ. ದಟ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ಮತ್ತೊಂದು ತುಂಬಾ ಬ್ಯೂಟಿಫುಲ್ ಆಗಿ ಇರುವಂತಹ ಥಿಂಗ್ ಇಲ್ಲಿ ಅಂದ್ರೆ ಡ್ಯೂಕ್ ಸೀನಿಯರ್ ಹೇಳುವಂತದ್ದು, ನೇಚರ್ ಹೇಗೆ ಟೀಚರ್ ಆಗಿರ್ತದೆ ಅನ್ನೋದ್ರ ಬಗ್ಗೆ. ಸೊ he says, finds tongues in trees, books in the running brooks, sermons in stones ಅಂತ. ಸೊ ಬ್ಯೂಟಿಫುಲಿ ಡ್ಯೂಕ್ ಸೀನಿಯರ್ ಹೇಳ್ತಾನೆ, ನೇಚರ್ ಹೇಗೆ ಟೀಚರ್ ಆಗತ್ತೆ, ಅದೇ ಅಟ್ ದ ಸೇಮ್ ಟೈಮ್ ಅದು ಅರಮನೆಗಿಂತ ಹೇಗೆ ಭಿನ್ನವಾಗಿರತ್ತೆ, ಅಂದ್ರೆ ಕಾಂಟ್ರಾಸ್ಟ್ ಆಗಿದೆ ಅನ್ನೋದನ್ನ ಕೂಡ ತೋರಿಸ್ತಾನೆ. ಮತ್ತೊಂದು ಬಹಳ ಬ್ಯೂಟಿಫುಲ್ ಆಗಿರುವಂತದ್ದು ಅಂತಂದ್ರೆ ಟಚ್ ಸ್ಟೋನ್ ಸೆಟರಿಕಲ್ ಆಗಿ ಹೇಳುವಂಥದ್ದು, ಬಹಳ ಬ್ಯೂಟಿಫುಲ್ ಆಗಿ ಟಚ್ ಸ್ಟೋನ್ ಹೇಳ್ತಾನೆ. ಅದು, ದ ಮೋರ್ ಪಿಟಿ ದಟ್ ಫೂಲ್ಸ್ ಮೆ ನಾಟ್ ಸ್ಪೀಕ್ ವೈಸ್ಲಿ, ವಾಟ್ ವೈಸ್ ಮೆನ್ ಡೂ ಫೂಲಿಶ್ಲಿ. He says, I repeat, the more pity that fools may not speak wisely, what wise men do foolishly. So he always speaks truths and he tells in a satirical way that. So these are some of the things, some of the sentences I have chosen from this play. ಹೀಗೆ ಈ ಆಸ್ ಯು ಲೈಕ್ ಇಟ್ ಒಂದು ಪ್ಲೆಸೆಂಟ್ ರೀಡಿಂಗ್. ಇದು ಹಲವು ರೀತಿಯಾಗಿ ಅಡಾಪ್ಟೇಷನ್ ಆಗಿರೋದನ್ನ ಕೂಡ, ರಂಗಪ್ರಯೋಗ ಆಗಿರೋದನ್ನ, ಮೂವಿ ಆಗಿರೋದನ್ನ, ಹಾಗೆ ಎಷ್ಟೋ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ಇದನ್ನ ಎನಾಕ್ಟ್ ಮಾಡೋದನ್ನ ನಾವು ನೋಡ್ಬೋದು. ಯೂಟ್ಯೂಬ್ ನಲ್ಲಿ ಕೂಡ ಸಾಕಷ್ಟು ಇದರ ವಿಡಿಯೋಸ್ ಕೂಡ ಇದ್ದದನ್ನ ನಾವು ನೋಡ್ಬೋದು. ಹೀಗೆ ಇದೊಂದು ಶೇಕ್ಸ್ಪಿಯರ್ನ ಸೆಲೆಬ್ರೇಟೆಡ್ ಕಾಮಿಡಿ. ಇದು ಹಾಸ್ಯ ನಾಟಕ. ಬರೀ ಹಾಸ್ಯ ಅಂದ್ರೆ ನಾವು ಯಾವಾಗ ಸುಖಾಂತ ನಾಟಕ ಅಂತ ಹೇಳ್ತೇವೆ, 4 ಜೋಡಿಗಳ ಮದುವೆಯ ಜೊತೆಗೆ ಈ ನಾಟಕ ಅಂತ್ಯ ಆಗ್ತದೆ. ಆ ಜೋಡಿಗಳ ಪ್ರೀತಿ ಪ್ರಣಯವನ್ನ ಹೇಳ್ತಾನೆ ಜೀವನದ ಒಂದು ಪಾಠಗಳನ್ನ ಶೇಕ್ಸ್ಪಿಯರ್ ಇಲ್ಲಿ ಕಲಿಸ್ತಾ ಹೋಗಿರೋದನ್ನ ನಾವಿಲ್ಲಿ ನೋಡಬಹುದು. ಹಾಗೆಯೇ ಈ ಕ್ಷಣಿಕವಾದಂತಹ ಬದುಕನ್ನ ಯಾವ ರೀತಿಯಾಗಿ ಮನುಷ್ಯ ಬದುಕಬೇಕು, ಅದರ ಟ್ರಾನ್ಸಿಯೆಂಟ್ ಟೆಂಪರರಿ ನೇಚರ್ ಅನ್ನ, 7 ಏಜಸ್ ಆಫ್ ಲೈಫ್ ಅದನ್ನ ಓದುವಾಗ ಅದು ಎಲ್ಲರೂ ಪಾಸ್ ಆಗುವಂತಹ ಒಂದು ಸಾಮಾನ್ಯವಾಗಿರುವಂತಹ ಸಹಜವಾಗಿರುವಂತಹ ಒಂದು ಪ್ರಕ್ರಿಯೆ. ಅದು ಅದರ ಒಂದು ಅರಿವು ಮನುಷ್ಯ ಇಟ್ಕೊಂಡ್ರೆ ಈ ರೀತಿಯಾದಂತಹ ಶೋಷಣೆ, ಕೊಲ್ಲುವುದು, ಇಂತಹ ಎಲ್ಲ ಕೆಲಸಗಳನ್ನ ಮನುಷ್ಯ ನಿಲ್ಲಿಸಬಹುದು ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳ್ಬಹುದು. ಹೀಗೆ ಜೀವನ ಪಾಠವನ್ನ ಹಾಸ್ಯದ ಮುಖಾಂತರ, ಪ್ರೀತಿ ಪ್ರೇಮದ ಮುಖಾಂತರ ಶೇಕ್ಸ್ಪಿಯರ್ ಇಲ್ಲಿ ಕಲಿಸಿರೋದನ್ನ ನೋಡಬಹುದು. ಹೀಗೆ ನನ್ನ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ತಮಗೇನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಮತ್ತೊಮ್ಮೆ ಈ ಅವಕಾಶ ನೀಡಿದ್ದಕ್ಕಾಗಿ ಧಾರವಾಡ ಕಟ್ಟೆಯ ಬಳಗಕ್ಕೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ. ನಮಸ್ಕಾರ. ಮ್ಯಾಮ್, ಧನ್ಯವಾದಗಳು. ಚರ್ಚೆನಲ್ಲಿ ಮತ್ತೆ ನಿಮ್ಮೊಟ್ಟಿಗೆ ನಮ್ಮ ಮಾತು ಮುಂದುವರಿಯುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರ ಕೆಲವು ಪೂರಕ ಮಾತುಗಳು. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ? ಕೇಳಿಸುತ್ತೆ.
ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಮಹತ್ವದ ಕೃತಿಗಳನ್ನ ರಚಿಸಿರುವ ಪರಾಂಡೆ ಮೇಡಮ್ ಅವರ ಮಾತುಗಳನ್ನ ಕೇಳಿದ್ದೇವೆ. ಸಾಲು ಮರದ ತಿಮ್ಮಕ್ಕನವರನ್ನ ನಾವು ಕಳೆದುಕೊಂಡಿದ್ದೇವೆ. 2019ರಲ್ಲಿ ನಾನು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಆಗಿನ ಕುಲಪತಿಗಳಾದ ಮಹೇಶ್ವರಯ್ಯನವರ ಜೊತೆ ಅವರ ಮನೆಗೆ ಹೋಗಿದ್ದೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿತು. ಅನಾರೋಗ್ಯದ ಕಾರಣದಿಂದ ಅವರು ನಮ್ಮ ಘಟಿಕೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ. ನಾವೇ ಅವರ ಮನೆಗೆ ಹೋದ ನೆನಪು. ನಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಕಂಡ್ರು. ಅವರ ಜೊತೆ ಸುಮಾರು ಅರ್ಧ ದಿವಸ ಅವರ ಮನೆಯಲ್ಲಿ ನಾವೆಲ್ಲ ಇದ್ದೆವು. ಕನ್ನಡ ನಾಡಿಗೆ, ದೇಶಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ, ವಿಶಿಷ್ಟವಾದ ಕೊಡುಗೆಯನ್ನ ನೀಡಿದ ಸಾಲು ಮರದ ತಿಮ್ಮಕ್ಕನವರು ನಮ್ಮನ್ನ ಅಗಲಿದ್ದಾರೆ. ಅವರಿಗೆ ಆಗ್ಲೇ ಧಾರವಾಡ ಕಟ್ಟೆ ತನ್ನ ಶ್ರದ್ಧಾಂಜಲಿಯನ್ನ ಅರ್ಪಿಸಿದೆ. ನಾನು ಅತ್ಯಂತ ಗೌರವದಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಸಾಲು ಮರದ ತಿಮ್ಮಕ್ಕನವರನ್ನು ಮತ್ತು ಅವರ ಸೇವೆಯನ್ನ ಸ್ಮರಿಸ್ತೇನೆ. ದೆಹಲಿಯ ಬಾಂಬ್ ಬ್ಲಾಸ್ಟ್ ಇನ್ನೊಂದು ಆಘಾತಕಾರವಾದಂತ ಘಟನೆ. ಸುಮಾರು 12 ಜನ ಭಾರತೀಯ ಅಮಾಯಕ ಪ್ರಜೆಗಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇದೊಂದು ಎಚ್ಚರಿಕೆಯ ಗಂಟೆ. ಈ ಬ್ಲಾಸ್ಟ್ ನಲ್ಲಿ ತಮ್ಮ ಅಮೂಲ್ಯವಾದ ಜೀವವನ್ನ ಕಳೆದುಕೊಂಡಿರುವ ಈ ಎಲ್ಲ ಅಮಾಯಕ ಬಂಧುಗಳ ಆತ್ಮಕ್ಕೆ ಧಾರವಾಡ ಕಟ್ಟೆ ಚಿರಶಾಂತಿಯನ್ನ ನೀಡ್ತದೆ. ನಾಗರತ್ನ ಪರಾಂಡೆ ಅವರು ಕನ್ನಡದಲ್ಲಿ ಮಾತನಾಡ್ಲಿ, ಇಂಗ್ಲಿಷ್ ನಲ್ಲಿ ಮಾತನಾಡ್ಲಿ, ಬಹಳ ಚೆನ್ನಾಗಿ ಮಾತನಾಡ್ತಾರೆ. ಅವರು ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯವನ್ನ ಸರಿಯಾಗಿ ಅಧ್ಯಯನ ಮಾಡಿದ್ದಾರೆ. ತಮ್ಮದೇ ಆದ ಅನೇಕ ಒಳನೋಟಗಳನ್ನ ಹೊಂದಿದ್ದಾರೆ. ಯಾವುದೇ ಒಂದು ಕೃತಿಯ ಕುರಿತು ಬಹಳ ಗಂಭೀರವಾಗಿ ಅಧ್ಯಯನ ಮಾಡಿ, ಚಿಂತನೆ ಮಾಡಿ ಅವರು ಮಾತನಾಡ್ತಾರೆ. ಇಂದಿನ ಉಪನ್ಯಾಸ ಅದಕ್ಕೆ ಸಾಕ್ಷಿಯಾಗಿತ್ತು. ಸುಮಾರು 50 ನಿಮಿಷಗಳ ಕಾಲ ಶೇಕ್ಸ್ಪಿಯರ್ನ ಬಹಳ ಪ್ರಸಿದ್ಧ ಹಾಸ್ಯ ನಾಟಕ ಆಸ್ ಯು ಲೈಕ್ ಇಟ್ ಕೃತಿಯ ಕುರಿತು ಅವರು ಸುಮಾರು 50 ನಿಮಿಷಗಳ ಕಾಲ ಮಾತನಾಡಿದ್ರು. ಈ ನಾಟಕದ ಅನೇಕ ಮಹತ್ವದ ಸಂಗತಿಗಳನ್ನ ನಮ್ಮ ಗಮನಕ್ಕೆ ತಂದ್ರು. ಮತ್ತು ಈ ನಾಟಕವನ್ನು 20ನೇ ಶತಮಾನದ ಅಥವಾ 21ನೇ ಶತಮಾನದ ಸಾಮಾಜಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಸಂದರ್ಭದಲ್ಲಿ ಓದುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ನಾವು ಇತ್ತೀಚೆಗೆ ಚರ್ಚೆ ಮಾಡತಕ್ಕಂತ ಈ ಕ್ವೀರ್ ಥಿಯರಿ ಬಗ್ಗೆ ಆಗಿರ್ಬೋದು, ಅಥವಾ ಜೆಂಡರ್ ಫ್ಲೂಯಿಡಿಟಿ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಅನೇಕ ಲಿಂಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಅವರು ಈ ನಾಟಕದ ನೆಪದಲ್ಲಿ ಚರ್ಚಿಸಿದರು. ಹೀಗಾಗಿ ಇದೊಂದು ಬಹಳ ಮಹತ್ವದ ಉಪನ್ಯಾಸ ಆಗಿತ್ತು. ಅವರು ಹೇಳಿದ ಒಂದು ಮಾತು ಬಹಳ ಸತ್ಯ. ಶೇಕ್ಸ್ಪಿಯರ್ ನಂತ ಒಬ್ಬ ದೊಡ್ಡ ನಾಟಕಕಾರನನ್ನ, ಒಬ್ಬ ದೊಡ್ಡ ಲೇಖಕನ ಒಂದು ಸಲ ಓದಿ ಮುಗಿಸಿದ್ರೆ ಸಾಧ್ಯವಿಲ್ಲ. ಅವನೊಂದಿಗೆ ಒಂದು ನಿರಂತರವಾದ ಅನುಸಂಧಾನ ಸಾಧ್ಯವಾಗಬೇಕು ಅಂತ ಅವರು ಹೇಳಿದ್ರು, ವಿಚ್ ಇಸ್ ವೆರಿ ಟ್ರೂ. ಶೇಕ್ಸ್ಪಿಯರ್ ನಂತ ಅತ್ಯಂತ ಪ್ರತಿಭಾವಂತ ನಾಟಕಕಾರನ ಕೃತಿಯನ್ನ ಒಂದು ಸಲ ಓದಿದರೆ ಸಾಲದು. ನಾವು ಉದ್ದಕ್ಕೂ ಅವನ ಕೃತಿಗಳನ್ನ ಓದ್ತಾನೆ ಹೋಗ್ಬೇಕು. ಅವನ ಕೃತಿಗಳೊಂದಿಗೆ, ಅವನ ಪಾತ್ರಗಳೊಂದಿಗೆ ಒಂದು ನಿರಂತರವಾದ ಅನುಸಂಧಾನವನ್ನ ನಾವು ಸಾಧ್ಯವಾಗಿಸುತ್ತಾ ಹೋಗ್ಬೇಕು. ಆ ಮೂಲಕ ನಾವು ಬೆಳಿತೇವೆ. ನಾವು ಬೆಳೆದ ಹಾಗೆ ಅವನ ನಾಟಕಗಳು ಬೆಳಿತೇವೆ ಅನ್ನೋದು ನನ್ನ ಅನುಭವ. 20-25 ವರ್ಷಗಳ ಹಿಂದೆ ನಾನು ಶೇಕ್ಸ್ಪಿಯರ್ ನಾಟಕಗಳನ್ನ ಓದಿದಾಗ ನನಗೆ ಏನ್ ಅನಿಸ್ತಿತ್ತು ಅಂತಂದ್ರೆ, ಶೇಕ್ಸ್ಪಿಯರ್ನ ನಾಟಕಗಳನ್ನ ಪ್ರಾಯಶಃ ಅರ್ಥ ಮಾಡಿಕೊಳ್ಳಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಅನಿಸ್ತಿತ್ತು. ಈಗ ಅವನ ನಾಟಕಗಳನ್ನ ಓದಿದರೆ ಅವನ ನಾಟಕಗಳು ನನಗೆ ಅರ್ಥ ಆಗ್ತವೆ. ಆದ್ರೆ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಏನಿದೆ ಅಲ್ಲ, ಅದು ಮುಗಿದು ಹೋಗೋದಿಲ್ಲ. ಅದು ಯಾಕಂದ್ರೆ ದೇ ಗ್ರೋ ಆಸ್ ಐ ಗ್ರೋ. ನಾನು ಬೆಳೆದ ಹಾಗೆ ಅವನ ಕೃತಿಗಳು ಬೆಳೆಯುತ್ತವೆ.
ಬೆಳೆಯುತ್ತವೆ. ಅಂದ್ರೆ ಒಬ್ಬ ಶ್ರೇಷ್ಠ ಲೇಖಕನ ಕೃತಿಗಳನ್ನ ಓದಿ ಮುಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. TS ಎಲಿಯಟ್ ಅಂತ ನಾಟಕಕಾರನಿಗೂ ಕೂಡ ಅದು ಸಾಧ್ಯ ಆಗ್ಲಿಲ್ಲ. ಹ್ಯಾಮ್ಲೆಟ್ ನಾಟಕ ಅದು ಎಲಿಯಟ್ ಅನ್ಕಿಂತಲೂ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದು ಹೋಯ್ತು. ಹೀಗಾಗಿ ಹಿ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹ್ಯಾಮ್ಲೆಟ್. ಅದಕ್ಕಾಗಿ ಇದೊಂದು ಇಟ್ಸ್ ಅನ್ ಆರ್ಟಿಸ್ಟಿಕ್ ಫೇಲ್ಯೂರ್ ಅಂತ ಅವನು ಹೇಳಿದ. ನಾನು ಹೇಳ್ಬೇಕಾದದ್ದು ಇಷ್ಟೇ, ದೊಡ್ಡ ದೊಡ್ಡ ಲೇಖಕರನ್ನ ಓದುವುದರ ಮೂಲಕ ಮತ್ತೆ ಓದುವುದರ ಮೂಲಕ ಅವರೊಂದಿಗೆ ಅನುಸಂಧಾನ ಮಾಡುವುದರ ಮೂಲಕ ನಾವು ಬೆಳೀತಾ ಹೋಗ್ಬೇಕು. ನಮ್ಮ ಬೆಳವಣಿಗೆ ಅಂತಂದ್ರೆ ಆ ಕೃತಿಗಳೊಂದಿಗೆ ನಮ್ಮ ಬೆಳವಣಿಗೆ ಸಾಧ್ಯ ಆಗ್ಬೇಕು. ಅದು ಬೇಂದ್ರೆಯವರ ಕಾವ್ಯ ಆಗಿರ್ಬೋದು, ಕುವೆಂಪು ಅವರ 2 ಕಾದಂಬರಿಗಳಾಗಿರ್ಬೋದು, ಅಥವಾ ನಾಟಕಗಳಾಗಿರ್ಬೋದು, ಅವರ ಮಹಾಕಾವ್ಯ ಆಗಿರ್ಬೋದು. ಅನೇಕ ಜನ, ಈಗ ನಾವು ಧಾರವಾಡಕಟ್ಟೆಯ ಒಂದು ಹೊಸ ಸೀರೀಸ್ ಅನ್ನ ಪ್ರಾರಂಭ ಮಾಡಿದೆ. ನಾವು ಹಳೆಗನ್ನಡ ಸಾಹಿತ್ಯ ಕೃತಿಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಪಂಪನ ಬಗ್ಗೆ ಹೋದ ಗುರುವಾರ ಚರ್ಚೆ ಆಯ್ತು. ರನ್ನನ ಬಗ್ಗೆ ಲೋಕಾಪುರ ಅವರು ಮುಂದಿನ ಗುರುವಾರ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ರನ್ನ, ಪಂಪ, ರಾಘವಾಂಕ, ಹರಿಹರ, ಲಕ್ಷ್ಮೇಶ, ಕುಮಾರವ್ಯಾಸನನ್ನ ಓದುವುದ್ರ ಮೂಲಕ ನಾವು ನಮ್ಮ ವ್ಯಕ್ತಿತ್ವವನ್ನ ಕಂಡುಕೊಳ್ಬೇಕಾಗಿದೆ. ಆ ಒಂದು ನಿರಂತರವಾದ ಓದು ಅಧ್ಯಯನ ಸಾಧ್ಯವಾಗ್ಬೇಕು. ಯಾಕಂದ್ರೆ ನಾವೆಲ್ಲ ಕಲಿತವ್ರು. ನಮ್ಮ ಕಲಿತವರ ಜೀವನ ಸಾರ್ಥಕ ಆಗ್ಬೇಕು ಅಂತಂದ್ರೆ ನಾವು ಹೊಸದಾಗಿ ಓದ್ಬೇಕು. ಒಂದೊಂದ್ಸಲ ಮಾತು ಕಡಿಮೆ ಆದ್ರೂ ಚಿಂತೆ ಇಲ್ಲ, ಓದು ಹೆಚ್ಚಾಗ್ಬೇಕು. ಓದುವುದರ ಮೂಲಕ ನಾವು ನಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಶೇಕ್ಸ್ಪಿಯರ್ನನ್ನ ಓದುವುದರ ಮೂಲಕ ನಿಸ್ಸಂದೇಹವಾಗಿ ನಾವು ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಲೇಖಕನಾಗಿ, ಅಥವಾ ಒಬ್ಬ ಓದುಗನಾಗಿ, ಒಬ್ಬ ಸಾಹಿತಿಯಾಗಿ, ಒಬ್ಬ ಶಿಕ್ಷಕನಾಗಿ ನಾನು ಒಂದು ಹೊಸ ವ್ಯಕ್ತಿತ್ವವನ್ನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಪ್ರತಿಯೊಂದು ಓದು, ನಾಟಕವನ್ನ ಪ್ರತಿ ಸಲ ಓದಿದಾಗ ನಾವು ಹೊಸದಾಗಿ ಹುಡುಕ್ತೇವೆ. ವಿ ಗೆಟ್ ರೀಬಾರ್ನ್ ಎವ್ರಿ ಟೈಮ್ ವಿ ರೀಡ್ ಶೇಕ್ಸ್ಪಿಯರ್ಸ್ ಪ್ಲೇ. It need not be Hamlet, it need not be Macbeth, it could be any play by Shakespeare. ನನಗೆ ಮಾತ್ರ ಅನಿಸ್ತದೆ. As You Like It, Merchant of Venice, ಇವೆಲ್ಲ 12th Night ದೊಡ್ಡ ನಾಟಕಗಳು, ಹಾಸ್ಯ ನಾಟಕಗಳು ಅಂತ ಅಂದ್ರೆ ಸಾಲದು. ಈಗಿನ ಪರಿಭಾಷೆಯಲ್ಲಿ ಇವು ಹಾಸ್ಯ ನಾಟಕಗಳಲ್ಲ. ಹಾಸ್ಯದಲ್ಲೂ ಒಂದು ಗಂಭೀರತೆ ಇದೆ ನೋಡ್ರಿ. ಈ ನಾಟಕದಲ್ಲಿ ಒಂದು ದೊಡ್ಡ ಜೀವನ ದರ್ಶನವನ್ನ ಶೇಕ್ಸ್ಪಿಯರ್ ಕಟ್ಟಿಕೊಡ್ತಾನೆ. ಈ ಸಂದರ್ಭದಲ್ಲಿ ನಾನು ಮೇಡಮ್ ಅವರು ಅನೇಕ ಸಂಗತಿಗಳನ್ನ ಹೇಳಿದ್ದಾರೆ. ನಾನು ಅವುಗಳನ್ನ ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ದರ್ ಆಲ್ ಸೆಲ್ಫ್ ಎಕ್ಸ್ಪ್ಲೇನೇಟರಿ. ಅವ್ರ ಇಡೀ ಉಪನ್ಯಾಸ ಅದು ಸೆಲ್ಫ್ ಎಕ್ಸ್ಪ್ಲೇನೇಟರಿ ಆಗಿತ್ತು, ಅದ್ಭುತವಾಗಿ ಆಗಿತ್ತು. ನಾನು ಕೇವಲ ಒಂದು 5 ಕಾರಣಗಳನ್ನ, ವೈ ಶುಡ್ ವಿ ರೀಡ್ ಆಸ್ ಯು ಲೈಕ್ ಇಟ್ ಇನ್ ಟುಡೇಸ್ ಕಾಂಟೆಕ್ಸ್ಟ್, ಇಂಥ ಒಂದು ಪ್ರಶ್ನೆಯನ್ನ ನಾನು ಹಾಕಿಕೊಡ್ತಾ ಇದ್ದೇನೆ. ಪ್ರತಿಯೊಂದು ನಾಟಕದ ಸಂದರ್ಭದಲ್ಲೂ ಕೂಡ ನಾನು ಇಂಥ ಒಂದು ಪ್ರಶ್ನೆಯನ್ನ ಕೇಳಿಕೊಂಡು ಅದಕ್ಕೆ ಉತ್ತರವನ್ನ ಹುಡುಕುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಈ ನಾಟಕದ ಸಂದರ್ಭದಲ್ಲಿ ನಾನು ಒಂದು 5 ಕಾರಣಗಳನ್ನ ಕೇಳಿಕೊಂಡಿದ್ದೆ. ಒಂದು 3-4 ನಿಮಿಷಗಳ ಅವಧಿಯಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಾಗರತ್ನ ಪರಾಂಡೆ ಮೇಡಮ್ ಅವರು ಬಹಳ ಅದ್ಭುತವಾದ ಉಪನ್ಯಾಸವನ್ನ ನೀಡಿದ್ದಾರೆ. ನೀವೆಲ್ಲರೂ ಅವರ ಜೊತೆಗೆ ಇಂಟರಾಕ್ಟ್ ಮಾಡಬೇಕು. ಅವರ ಜೊತೆಗೆ, ಅವರ ಭಾಷಣದ ಜೊತೆಗೆ ನೀವು ಅನುಸಂಧಾನವನ್ನು ನಡೆಸಬೇಕು ಎಂಬುದು ನನ್ನ ಆಸೆಯಾಗಿದೆ. ಮೊದಲನೆಯ ಒಂದು ಕಾರಣ ಏನಂತಂದ್ರೆ, ಈ ನಾಟಕವನ್ನ ಯಾಕೆ ಓದ್ಬೇಕು ಅನ್ನೋದಕ್ಕೆ ಮೊದಲನೇ ಕಾರಣ ನನ್ನ ಮಟ್ಟಿಗೆ, ಆ ಮೊದಲನೇ ಕಾರಣ ಏನಂತಂದ್ರೆ ಅಸ್ಮಿತೆಯ ಕಾಲಾತೀತ ಅನ್ವೇಷಣೆ. ಮನುಷ್ಯನ ಆದಿಮ ಸಮಸ್ಯೆಗಳಲ್ಲಿ ಇದು ಒಂದು ಅತ್ಯಂತ ಹಳೆಯ ಸಮಸ್ಯೆ. ನಾನು ಯಾರು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ, ಬಹಳ ಹಳೆಯ ಪ್ರಶ್ನೆ. ಮತ್ತು ಒಬ್ಬ ಲೇಖಕ ಈ ಪ್ರಶ್ನೆಯನ್ನ ಎತ್ತಿಕೊಳ್ಳಲೇಬೇಕು. ಒಬ್ಬ ಶ್ರೇಷ್ಠ ಲೇಖಕನಾದವನು ಇಂಥ ಸಮಸ್ಯೆಯನ್ನ ಎತ್ತಿಕೊಳ್ತಾನೆ. ಶೇಕ್ಸ್ಪಿಯರ್ನಲ್ಲಿದೆ, ಇಡಿಪಸ್ ನಲ್ಲಿದೆ, ಅನೇಕ ಲೇಖಕರಲ್ಲಿ ಈ ಪ್ರಶ್ನೆ ಇದೆ. ನಾವು ಯಾರು, ಹೂ ವಿ ಆರ್ ಅನ್ನತಕ್ಕಂತ ಒಂದು ಪ್ರಶ್ನೆ. ಈ ಪ್ರಶ್ನೆಯನ್ನ ಈ ನಾಟಕ ಬಹಳ ಸೂಕ್ಷ್ಮವಾಗಿ ಚರ್ಚಿಸ್ತದೆ. ಅದನ್ನ ವಿವರಣೆ ಕೊಡ್ಲಿಕ್ಕೆ ನಾನು ಹೋಗೋದಿಲ್ಲ. ಮತ್ತು ಈ ನಾಟಕವನ್ನ ಈ ಸಂದರ್ಭದಲ್ಲಿ ಯಾಕೆ ಓದ್ಬೇಕು ಅನ್ನೋದು ಮತ್ತೊಂದು ಪ್ರಶ್ನೆ. ನಾವೆಲ್ಲ ಈಗ ಡಿಜಿಟಲ್ ಯುಗದಲ್ಲಿ ವಾಸಿಸ್ತಾ ಇದ್ದೇವೆ. ನಮಗೆ ಬೆಳಿಗ್ಗೆ ಟಿಫಿನ್ ಸಿಗದೆ ಇದ್ರೆ ನಡೀತದೆ, ಮೊಬೈಲ್ ಪಕ್ಕದಲ್ಲಿ ಇರಬೇಕು. ವಾಟ್ಸಪ್ನೊಂದಿಗೆ ನಮ್ಮ ನಮ್ಮ ದಿನದ ಪ್ರಾರಂಭ, ಮತ್ತು ಫೇಸ್ಬುಕ್ನೊಂದಿಗೆ ನಮ್ಮ ದಿನದ ಅಂತ್ಯ. ದಿನದ ಪ್ರಾರಂಭ ವಾಟ್ಸಪ್, ದಿನದ ಅಂತ್ಯ ಫೇಸ್ಬುಕ್, ಆ ಮಧ್ಯದಲ್ಲಿ ಟ್ವಿಟರ್, ಅನೇಕ ಸೋಷಿಯಲ್ ಮೀಡಿಯಾಗಳು ಇವೆ. ಎಲ್ಲದರಲ್ಲೂ ಕೂಡ ಏನ್ ಮಾಡ್ತಾ ಇದ್ದೇವೆ ನಾವು ಅಂತಂದ್ರೆ, ನಾವು ನಮ್ಮದೇ ಆದಂತ ಒಂದು ಅಸ್ಮಿತೆಗಾಗಿ ಜನರು ಪರಿತಪಿಸ್ತಾ ಇದ್ದಾರೆ. ಫೇಸ್ಬುಕ್ ಅಂದ್ರೆ ಐ ಟಾಕ್ ಅಬೌಟ್ ಮೀ. ಎಲ್ಲೋದೆ, ಎಲ್ಲಿ ಕೂತ್ಕೊಂಡೆ, ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಮೊದಲಿಗೆ ಒಂದು ಫೋಟೋ ತಕ್ಕೊಂಡು ಅದನ್ನ ಫೇಸ್ಬುಕ್ ಬಿಡ್ಲೇಬೇಕು.
ವಾಟ್ಸಪ್ನಲ್ಲೂ ಅದೇ ಇದೆ, ಮತ್ತೆ ಟ್ವಿಟರ್ನಲ್ಲೂ ಅದೇ ಇದೆ. ನಾವೆಲ್ಲರೂ ನಮ್ಮ ಅಸ್ಮಿತೆಗಾಗಿ ಹಪಾಪಿಸ್ತಾ ಇದ್ದೇವೆ ಅಂತ ಅನಿಸ್ತದೆ ನನಗೆ. ಜನರು ತಮ್ಮನ್ನು ತಾವು ರೀಇನ್ವೆಂಟ್ ಮಾಡಿಕೊಳ್ತಾ ಇದ್ದಾರೆ. ದೇ ಆರ್ ಇನ್ ದ ಪ್ರೊಸೆಸ್ ಆಫ್ ರೀಇನ್ವೆಂಟಿಂಗ್ ದೆಮ್ಸೆಲ್ವ್ಸ್. ಹೂ ಎಮ್ ಐ? ಹೀಗಾಗಿ ನಾನು ಒಂದು ಸಣ್ಣ ಸಹಾಯ ಮಾಡ್ತೇನೆ, ಯಾರಿಗೂ ಒಂದು ಸಣ್ಣ ಸಹಾಯ ಮಾಡ್ತೇನೆ, ಅದ್ರ ಫೋಟೋ ತೆಗೆದು ನಾನು ಇದಕ್ಕೆ ಹಾಕ್ಬಿಡ್ತೇನೆ. ಯಾರೋ ಒಬ್ರು ಗೆಳೆಯರು ಬರ್ತಾರ, ಅವ್ರ ಜೊತೆ ಫೋಟೋ ತೆಗಿತೀನಿ, ಫೇಸ್ಬುಕ್ ಶೇರ್ ಮಾಡ್ಕೋತೀನಿ. ಅಂತಂದ್ರೆ ಐ ಆಮ್ ಟ್ರೈಂಗ್ ಟು ರೀಇನ್ವೆಂಟ್ ಮೈ ಸೆಲ್ಫ್. ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಇಂತಹ ಸಂಗತಿಗಳು ಈ ನಾಟಕದಲ್ಲಿ ಇವೆ ಅನ್ನೋದು. ಎರಡನೇ ಕಾರಣ ಅಂತಂದ್ರೆ ಪ್ರೀತಿ ಮತ್ತು ಪ್ರೀತಿಯ ಅನೇಕ ಅವಸ್ಥೆಗಳ ರೂಪಗಳ ಕುರಿತು ಶೇಕ್ಸ್ಪಿಯರ್ ಇಲ್ಲಿ ಬಹಳ ತುಂಬಾ ಗಂಭೀರವಾದ ಜಿಜ್ಞಾಸೆ ನಡೆಸಿದ್ದಾನೆ. ಮೇಡಮ್ ಅವರು ಸಾಕಷ್ಟು ವಿಶ್ಲೇಷಣೆಯನ್ನ, ವಿವರಣೆಯನ್ನ ಕೊಟ್ಟಿದ್ದಾರೆ. ಸಂಬಂಧಗಳ ಬಗ್ಗೆನೆ ನಮಗೆ ಈಗ ಒಂದು ರೀತಿಯ ನಿರಾಶೆ ಹುಟ್ಟುಕೊಂಡ್ಬಿಟ್ಟಿದೆ ಜನರಲ್ಲಿ. ಈ ಎಲ್ಲಾ ಹಾವಳಿಯಲ್ಲಿ, ಡಿಜಿಟಲ್ ಯುಗದಲ್ಲಿ ಏನ್ ನಾವು ಮಿಸ್ ಮಾಡ್ಕೋತಿದ್ದೇವೆ ಅಂತಂದ್ರೆ ಸ್ನೇಹವನ್ನ ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲೋ ಇದ್ದಾಗ ನೀನ್ ಬೆಂಗಳೂರು ಬಂದಾಗ ನಮ್ಮ ಮನೆಗೆ ಬರ್ಬೇಕು, ಧಾರವಾಡ ಬಂದಾಗ ನಮ್ಮ ಮನೆಗೆ ಬರ್ಬೇಕು ಅಂತ ನಾವು ಹೇಳ್ತಿರ್ತೀವಿ. ನಮ್ಮ ಸ್ನೇಹಿತ ಧಾರವಾಡಕ್ಕೆ ಇದಕ್ಕೆ ಬೆಂಗಳೂರಿಗೆ ಬಂದ್ರೆ ಖಂಡಿತವಾಗಿಯೂ ದೇವರಾಣಿಗೂ ನಾವು ಭೇಟಿ ಆಗೋದೇ ಇಲ್ಲ. ಅಂದ್ರೆ ನಮ್ಮ ಸಂಬಂಧ, ನಮ್ಮ ನಿಷ್ಠೆ, ನಮ್ಮ ಪ್ರೀತಿ ಎದಕ್ಕೆ ಸೀಮಿತ ಆಗಿದೆ ಅಂತಂದ್ರೆ ಮೊಬೈಲ್ಗೆ ಸೀಮಿತವಾಗಿದೆ. ಮಕ್ಕಳು ಕೂಡ ಪಪ್ಪಗೆ ಐ ಲವ್ ಯು ಅಂತ ಬಂದ್ ಹೇಳೋದಿಲ್ಲ, ಟೆಕ್ಸ್ಟ್ ಹಾಕ್ತಾರ ಅವ್ರು, ಐ ಮಿಸ್ ಯು ಪಪ್ಪ ಅಂತಾರ. ಆ ಪಪ್ಪ ಎದುರಿಗೆ ಬಂದ್ರೆ ಮಾತಾಡೋದಿಲ್ಲ, ಯಾಕೆ ಅವ್ರಿಗೆ ಸಮಯ ಇರೋದಿಲ್ಲ. ಗಂಡನಿಗೂ ಸಮಯ ಇಲ್ಲ, ಹೆಂಡತಿಗೂ ಸಮಯ ಇಲ್ಲ, ಮಕ್ಕಳಿಗೂ ಸಮಯ ಇಲ್ಲ, ಯಾರಿಗೂ ಸಮಯ ಇಲ್ಲ. ಆದ್ರೆ ವಿ ಹ್ಯಾವ್ ಲಾಟ್ ಆಫ್ ಟೈಮ್ ಟು ಸ್ಪೆಂಡ್ ಎಲ್ಲಿ ಆನ್ ಅವರ್ ಫೇಸ್ಬುಕ್. ಸೊ ಈ ಪ್ರೀತಿ, ಸ್ನೇಹ, ನಿಷ್ಠೆ, ಸ್ವಮೋಹ, ಸೆಲ್ಫ್ ಲವ್, ಇದರ ಒಂದು ಹುಡುಕಾಟ ಈ ನಾಟಕದಲ್ಲಿದೆ. ಇಲ್ಲಿ ಹಾಸ್ಯವಿದೆ, ಜೊತೆಗೆ ಬಹಳ ದೊಡ್ಡ ಮಟ್ಟದ ವಿಸ್ಡಮ್ ಕೂಡ ಇದೆ. ನಾನು ಹಾಗೆ ಹೇಳಿದಾಗ ಇತ್ತೀಚೆಗೆ ಜನರು ಸಂಬಂಧಗಳ ಬಗ್ಗೆ ತಾತ್ಸಾರ ಭಾವನೆ ತಾಳ್ತಾ ಇದ್ದಾರೆ. ಮತ್ತು ನಿರಾಶವಾದಿ ಸಂಕಥನಗಳು, ಅಂದ್ರೆ ಈ ಯಾವ್ದಕ್ಕ ನಾವು ಸಿನಿಕಲ್ ನರೇಟಿವ್ಸ್ ಅಂತೀವಲ್ಲ, ನಿರಾಶವಾದಿ ಕಥನಗಳನ್ನ ನಾವು ಹುಟ್ಟಾಕ್ತಾ ಇದ್ದೇವೆ. ಹೀಗಾಗಿ ಈ ನಾಟಕದ ಓದು ಮನುಷ್ಯ ಸಂಬಂಧದಲ್ಲಿ ನಮ್ಮ ವಿಶ್ವಾಸ ಹೆಚ್ಚಿಸ್ತದೆ. ವೈ ಶುಡ್ ವಿ ರೀಡ್ ದಿಸ್ ಪ್ಲೇ ಅಂತಂದ್ರೆ ಇಟ್ ವಿಲ್ ಹೆಲ್ಪ್ ಅಸ್ ರಿಗೇನ್ ಅವರ್ ಫೇತ್ ಅಂಡ್ ಕಾನ್ಫಿಡೆನ್ಸ್ ಇನ್ ಹ್ಯೂಮನ್ ರಿಲೇಷನ್ಸ್. ನಾವೆಲ್ಲರೂ ಮನುಷ್ಯರಾಗಿ ಬದುಕಬೇಕು, ಮನುಷ್ಯರಾಗಿ ಜೀವಿಸಬೇಕು, ಮನುಷ್ಯರೊಂದಿಗೆ ಹೆಚ್ಚು ಸಮಯವನ್ನ ಕಳೀಬೇಕು, ಮನುಷ್ಯರ ಭಾವನೆಗಳನ್ನ, ವಿಚಾರಗಳನ್ನ ನಾವು ಹಂಚಿಕೊಳ್ಬೇಕು, ಕಷ್ಟ ಸುಖದಲ್ಲಿ ಭಾಗಿಯಾಗ್ಬೇಕು. ಇತ್ತೀಚೆಗೆ ಹಾಗೆ ಆಗೋದಿಲ್ಲ. ನನ್ನ ಕೈಯಲ್ಲಿ ಕ್ಯಾಮ್ರಾ ಇದ್ರೆ ಯಾವುದೊಬ್ಬ ಮನುಷ್ಯ ನೀರಿನಲ್ಲಿ ಮುಳುಗಿ ಸಾಯ್ತಾ ಇದ್ರೆ ಆ ಮನುಷ್ಯನನ್ನ ಬದುಕಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡೋದಿಲ್ಲ. ಅವ್ನು ಹ್ಯಾಕ್ ಸಾಯ್ತಾನೆ ಅಂತೇಳಿ ನಾವು ಶೂಟ್ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ನಮ್ಮ ಜನರಿದ್ದಾರೆ. ಹೌ ಕ್ರಿಯಲ್ ವಿ ಹ್ಯಾವ್ ಬಿಕಮ್. ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಗಳು ಏನ್ ಮಾಡಿದ್ದಾವೆ ಅಂದ್ರೆ ನಮ್ಮನ್ನ ಬಹಳ ಕ್ರೂರಿಯನ್ನಾಗಿ ಮಾಡಿದ್ದಾವೆ ಅನ್ನೋದು. ಮೂರನೇ ಒಂದು ಕಾರಣ ಅಂತಂದ್ರೆ ಮೇಡಮ್ ಅವರು ಅದ್ರ ಬಗ್ಗೆ ಸಾಕಷ್ಟು ಮಾತನ್ನು ಹೇಳಿದ್ರು. ದಿಸ್ ಕ್ಯಾರೆಕ್ಟರ್ ರೋಸಾಲಿಂಡ್ ಅನ್ನೋ ಪಾತ್ರ ಏನಿದೆಯಲ್ಲ, ಬಹಳ ಮುಖ್ಯವಾದ ಪಾತ್ರ. ಅವ್ರು ಹೇಳಿದ ಹಾಗೆ ಇದು ಶೇಕ್ಸ್ಪಿಯರ್ನ ಅತ್ಯಂತ ಪ್ರಭಾವಿ ಸ್ತ್ರೀ ಪಾತ್ರ, ಅತ್ಯಂತ ಬುದ್ಧಿವಂತ ಪಾತ್ರ, ಜೊತೆಗೆ ಭಾವನಾತ್ಮಕವಾಗಿ ಸಂಕೀರ್ಣವಾದ ಪಾತ್ರ. ಇದು ಇಮೋಷನಲಿ ವೆರಿ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್. ಸೊ ಇಂದು ನಮ್ಮ ಮಹಿಳೆಯರು ಚರ್ಚಿಸುವ ಅನೇಕ ಸಂಗತಿಗಳು, ಅದು ಅವರ ರೈಟ್ಸ್ ಬಗೆಗೆ ಆಗಿರ್ಬೋದು ಅಥವಾ ಅವರ ಜೆಂಡರ್ ಬಗೆಗೆ ಆಗಿರ್ಬೋದು, ಈ ಜೆಂಡರ್ ನಾರ್ಮ್ಸ್ಗಳು, ಏನು ನಾವು ಮಾತಾಡ್ತಾ ಇದ್ದೀವಲ್ಲ, ಇಂಥ ಅನೇಕ ಸಮಸ್ಯೆಗಳು ಈ ನಾಟಕದಲ್ಲೂ ಸಿಗ್ತವೆ. ಲಿಂಗ ಸಬಲೀಕರಣದ ಬಗ್ಗೆ ಆಗಿರ್ಬೋದು ಅಥವಾ ಅದರ ಪ್ರತಿನಿಧಿತ್ವದ ಕುರಿತು ಈ ನಾಟಕ ಮಾತನಾಡುತ್ತದೆ. ಈ ಸ್ತ್ರೀವಾದಿಗಳು ಈ ಹೊತ್ತು ಚರ್ಚಿಸುವ ಅನೇಕ ಲಿಂಗ ಸಂಬಂಧಿ ಸಮಸ್ಯೆಗಳನ್ನ ಶೇಕ್ಸ್ಪಿಯರ್ ಈ ನಾಟಕದಲ್ಲಿ ಚರ್ಚಿಸಿದ್ದಾನೆ. ಹೀಗಾಗಿ ಈ ನಾಟಕವನ್ನು ನಾವು ಓದ್ಬೇಕು ಅನ್ನೋದು. ನಾಲ್ಕನೆಯ ಕಾರಣ ಅಂತಂದ್ರೆ ಯಾವುದನ್ನ ಜೆಂಡರ್ ನಾರ್ಮ್ಸ್ ಎಂದು ಕರೆಯುತ್ತೇವೆಯೋ ಅಂತ ನಿಯಮಗಳನ್ನ ಈ ನಾಟಕ ಮುರಿದು ಹಾಕ್ತದೆ. ಅಂದ್ರೆ ಗಂಡು ಮ್ಯಾನ್ ಕೆನಾಟ್ ಬಿಕಮ್ ವುಮನ್ ಕೆನಾಟ್ ಬಿಕಮ್ ಮ್ಯಾನ್ ಅಂತಕ್ಕಂಥದ್ದು, ಅಥವಾ ಮ್ಯಾನ್ ಶುಡ್ ಬಿ ಲೈಕ್ ದಿಸ್, ವುಮನ್ ಶುಡ್ ಬಿ ಲೈಕ್ ದಿಸ್ ಅಂತಕ್ಕಂಥ ಈ ಏನು ಜೆಂಡರ್ ನಾರ್ಮ್ಸ್ ಅದಾವಲ್ಲ, ಇತ್ತೀಚೆಗೆ ಕೆಲವು ಜನರು, ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಕೆಲವು ಜನರು ಈ ಜೆಂಡರ್ ನಾರ್ಮ್ಸ್ ಅನ್ನ ಬ್ರೇಕ್ ಮಾಡಿ ಅವರು ಮೆಡಿಕಲ್ ಸಹಾಯದಿಂದ ತಮ್ಮ ಜೆಂಡರ್ ಅನ್ನ ಬದಲಾವಣೆ ಮಾಡ್ತಕ್ಕಂಥ ಒಂದು ಆಘಾತಕಾರಿ ಸಂಗತಿಗಳನ್ನ ನಾವು ಕಾಣ್ತೇವೆ. ನನ್ನ ದೃಷ್ಟಿಯಲ್ಲಿ ಇದು ತುಂಬಾ ಆಘಾತಕಾರಿ. ಅನೇಕ ಜನರು ಇದನ್ನ ಮೆಚ್ಕೋತಾರೆ, ಇಷ್ಟಪಡ್ತಾರೆ. ಆದ್ರೆ ನಾನು ಒಂದೆರಡು ಮೆಡಿಕಲ್ ರೆಕಾರ್ಡ್ಸ್ ಅನ್ನ ಓದಿದೆ. ಈ ಆಪರೇಷನ್ ಏನಿದೆಯಲ್ಲ,
ಪುರುಷನನ್ನ ಸ್ತ್ರೀಯನ್ನಾಗಿ ಮಾಡ್ತಕ್ಕಂಥ ಆಪರೇಷನ್ದಲ್ಲಿ ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆಯೂ ಕೂಡ ಇದೆ. ಬಹಳ ಬಹಳ ಭಯಾನಕವಾದ, ಬಹಳ ಹಿಂಸೆಯಿಂದ ಕೂಡಿದಂತ ಒಂದು ಆಪರೇಷನ್ ಇದು. ಶಸ್ತ್ರಚಿಕಿತ್ಸೆಯನ್ನ ಮಾಡ್ಕೊಂಡು ಆಗೋದು. ಹೇಗ್ ಮಾಡ್ಬೇಕು? ಗಂಡ ಅಂದ್ರೆ ಗಂಡಸಾಗಿ ಇದ್ಬಿಡೋಣಲ್ಲ. ಗಂಡಸಾಗಿದ್ದು ಹೆಣ್ಣಾಗ್ಲಿಕ್ಕೆ ಸಾಧ್ಯ ಇದೆ. ಒಬ್ಬ 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 ಪುರುಷನಲ್ಲಿ ಒಬ್ಬ ಸ್ತ್ರೀ ಇರ್ತಾಳೆ, ಒಬ್ಬ ಸ್ತ್ರೀಯಲ್ಲಿ ಒಬ್ಬ ಪುರುಷ ಇರ್ತಾನೆ. ಸೊ ಐ ನೀಡ್ ಟು understand, or I need to recognize the woman in me. If I'm a woman, I need to recognize the man in me. ಅದನ್ನ ಬಿಟ್ಕೊಂಡು ನಾವು ಈ ಲಿಂಗ ಬದಲಾವಣೆಗಾಗಿ ಸಾಹಸ ಮಾಡ್ತಾ ಇದ್ದೇವೆ. ಲೈಂಗಿಕ ಅಭಿವ್ಯಕ್ತಿ ಮತ್ತು ಈ ಕ್ವೀರ್ನೆಸ್ ಬಗೆಗೆ ಈ ನಾಟಕ ಅನೇಕ ಸಂಗತಿಗಳನ್ನ ಈ ನಾಟಕ ಚರ್ಚೆ ಮಾಡ್ತದೆ. ಆದ್ರೆ ಹೆಣ್ಣು ಗಂಡಾಗುವುದು ಒಂದು ಸ್ಥಿತಿ ಅಲ್ಲ. ಹೆಣ್ಣು ಗಂಡಾಗುವುದು ಅಥವಾ ಗಂಡು ಹೆಣ್ಣಾಗುವುದು ಒಂದು ಸ್ಥಿತಿ ಅಲ್ಲ, ಅದೊಂದು ಪ್ರಕ್ರಿಯೆ. ಅದೊಂದು ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಕೇವಲ ದೈಹಿಕವಾಗಿ ಬದಲಾದ್ರೆ ಸಾಲದು, ಮಾನಸಿಕ ಸ್ಥಿತಿಯಲ್ಲಿ ಮತ್ತು ಬೌದ್ಧಿಕ ಸ್ತರದಲ್ಲಿ, ಬೌದ್ಧಿಕ ಸ್ತರದಲ್ಲಿ ಗಂಡು ಹೆಣ್ಣಾಗೋದು, ಹೆಣ್ಣು ಗಂಡಾಗೋದು ಬಹಳ ದುರ್ಲಭವಾದಂತ ಒಂದು ಪ್ರಕ್ರಿಯೆ. ಇಂಥ ಸಂಗತಿಗಳನ್ನ ಈ ನಾಟಕ ಚರ್ಚಿಸ್ತದೆ ಅನ್ನೋದು ಒಂದು. ಕೊನೆಯ ಒಂದು ಕಾರಣ, ಬಹಳ ಇಷ್ಟವಾದ ಕಾರಣ ಅಂತಂದ್ರೆ, ಈಗ ನಮಗೆ ಈ ಆಧುನಿಕತೆ ಅನ್ನೋದೇನಿದೆಯಲ್ಲ, ಯಾವುದನ್ನ ನಾವು ಮಾಡರ್ನಿಟಿ ಅಂತ ಕರಿತೀವಲ್ಲ, ಆಧುನಿಕತೆ ನಮ್ಮ ಮಾನಸಿಕ ಶಾಂತಿಯನ್ನ ಹೆಚ್ಚು ಕಡಿಮೆ ಸರ್ವನಾಶ ಮಾಡಿ ಹಾಕಿಬಿಟ್ಟಿದೆ. ಈ ಜಗತ್ತಿನಲ್ಲಿ, ಈ ಹೊತ್ತಿನಲ್ಲಿ ವಾಸಿಸುವ ಯಾರೂ ಮಾನಸಿಕವಾಗಿ ಬಹಳ ಸದೃಢವಾಗಿಲ್ಲ ಅಥವಾ ಮಾನಸಿಕ ಶಾಂತಿಯನ್ನ ಅನುಭವಿಸ್ತಾ ಇಲ್ಲ. ಒಂದು 3-4 ವರ್ಷದ ಮಗುವಿನಿಂದ ಹಿಡಿದು 90 ವರ್ಷದ ವೃದ್ಧರವರೆಗೂ ಎಲ್ಲರೂ ಒಂದಲ್ಲ ಒಂದು ರೀತಿಯ ಮಾನಸಿಕ ಕಾಯಿಲೆಗೆ ನಾವು ಒಳಗಾಗಿದ್ದೇವೆ. ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಈ ಮಾಡರ್ನಿಟಿ. ಸೊ ಹೀಗಾಗಿ ಇದಕ್ಕೆ ಒಂದು ಪರಿಹಾರ ಎಲ್ಲಿದೆ? ಈ ನಾಗರಿಕತೆಗೆ, ಈ ಅರ್ಬನೈಸೇಷನ್ಗೆ. ಅರ್ಬನೈಸೇಷನ್ ಅನ್ನೋದು ಒಂದು ದೊಡ್ಡ ಪೀಡೆ. ಈಗ ಭಾರತದಲ್ಲಿ ಹಳ್ಳಿಗಳೇ ಇಲ್ಲ. ನಮ್ಮೂರಿಗೆ ನಾವು ಹೋಗಿ ನೋಡ್ತೀನಲ್ಲ, ನಮ್ಮೂರು ಸಾತಿಹಾಳ ಧಾರವಾಡಕ್ಕಿಂತಲೂ ಈಗ ಮಾಡರ್ನೈಸ್ ಆಗಿದೆ. ವಿಜಯಪುರಕ್ಕಿಂತಲೂ ಮಾಡರ್ನೈಸ್ ಆಗಿದೆ. ನೀವು ಬೆಂಗಳೂರಲ್ಲಿ ಕಲಂದ್ರ ಸಾಹೇಬ್ರೆ, ನೀವು ಬೆಂಗಳೂರು ಬಹಳ ಮಾಡರ್ನೈಸ್ ಅನ್ಕೋಬೇಡ್ರಿ. ನಮ್ಮೂರು ನಿಮ್ಗಿಂತಲೂ ಹೆಚ್ಚು ಮಾಡರ್ನೈಸ್ ಆಗಿದೆ. ನಿಮ್ಮೂರಲ್ಲಿ ಏನಿಲ್ಲ ಅದೆಲ್ಲ ನಮ್ಮೂರಲ್ಲಿ ಇದೆ. ಅದಕ್ಕಾಗಿ ನಮ್ಮೂರಿನ ಜನರು, ನಾವೆಲ್ಲರೂ ಶಾಂತಿಯನ್ನ ಕಳೆದುಕೊಂಡು ಬಿಟ್ಟಿದ್ದೇವೆ. ಅದಕ್ಕೆ ಎಲ್ಲಿ ಅಂತಂದ್ರೆ, ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ನೇಚರ್. ಪ್ರಕೃತಿ ಹೋಗ್ಬೇಕು. ಪ್ರಕೃತಿಗೆ ಇಟ್ ಹ್ಯಾಸ್ ಎ ಪವರ್, ಹೀಲಿಂಗ್ ಪವರ್. ಆದ್ರೆ ನಮ್ಮ ನಿಸರ್ಗ ಎಲ್ಲಿ ಉಳಿದಿದೆ? ನಮ್ಮೂರು, ನಮ್ಮ ವಿಜಯಪುರದ 5 ನದಿಗಳಲ್ಲಿ ನಮ್ಮ ಡೋಣಿ ನದಿ ಒಂದು ಕೂಡ. ಈಗ ನಮ್ಮೂರು ಹೋಗ್ಬಿಟ್ರೆ ನಮ್ಮ ನದಿನೇ ಕಾಣೋದಿಲ್ಲ. ಆ ಕಡೆ ರೈತರು ಓದ್ತಿದ್ದಾರೆ, ಈ ಕಡೆ ರೈತರು ಅದರ ಗಾತ್ರವನ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಈ ಅತಿಯಾಸೆಯಿಂದ ನಮ್ಮ ಡೋಣಿ ನದಿಯನ್ನ ಆಲ್ಮೋಸ್ಟ್ ಮುಚ್ಚಿ ಹಾಕಿಬಿಟ್ಟಿದ್ದಾರೆ. ನದಿಗಳು ಮಾಯವಾಗ್ತಿರ್ತೇವೆ, ಹಳ್ಳ ಕೊಳ್ಳಗಳು ಹೋಗ್ಬಿಟ್ಟಿದ್ದಾವೆ, ಯಾವುದು ಉಳಿದಿಲ್ಲ. ಹಿಮಾಲಯದಲ್ಲೂ ಕೂಡ ನಾನು ಎಷ್ಟೋ ಸಲ ಹೋಗಿ ನೋಡ್ತಾ ಇದ್ದೀನಿ, ಅಲ್ಲೂ ಕೂಡ ಇದೆಲ್ಲ ಸಿಗ್ತದೆ. ಸಿಗರೆಟ್ ಪ್ಯಾಕೆಟ್ ಸಿಗ್ತದೆ, ಬಾಟ್ಲ್ಗಳು ಸಿಗ್ತವೆ, ಬೀರ್ ಬಾಟ್ಲ್ಗಳು ಸಿಗ್ತವೆ. ಯಾವುದು ಉಳಿದಿದೆ ಈಗ? ಎಲ್ಲಿಗೆ ಹೋಗ್ಬೇಕು ಅಂತ? 16ನೇ ಶತಮಾನದಲ್ಲಿ ಒಂದು ಫಾರೆಸ್ಟ್ ಆಫ್ ಆರ್ಡನ್ ಆದ್ರೂ ಇತ್ತು ಇವರೆಲ್ಲರಿಗೆ ಅಲ್ಲಿಗೆ ಹೋಗೋದಕ್ಕೆ. ನಮಗೆ ಫಾರೆಸ್ಟ್ ಆಫ್ ಆರ್ಡನ್ ಉಳಿದಿಲ್ಲ ಇವತ್ತು. ಹೀಗಾಗಿ ಫಾರೆಸ್ಟ್ ಆಫ್ ಆರ್ಡನ್ ಏನಿದೆಯಲ್ಲ, ಈ ನಾಟಕದಲ್ಲಿ ಇರ್ತಕ್ಕಂಥ ಒಂದು ಅತ್ಯಂತ ಅದ್ಭುತವಾದಂತ ಒಂದು ಪಾತ್ರ. ಫಾರೆಸ್ಟ್ ಇಟ್ ಸೆಲ್ಫ್ ಇಸ್ ಎ ಕ್ಯಾರೆಕ್ಟರ್. ಅಲ್ಲಿಯ ಗಿಡ ಮರಗಳು, ಅಲ್ಲಿಯ ನದಿಗಳು, ಅದಕ್ಕೊಂದು ಪವರ್ ಇದೆ, ಒಂದು ಶಕ್ತಿ ಇದೆ. ಇಷ್ಟು ಅಯ್ಯೂ ಕೂಡ ನಿಸರ್ಗದಲ್ಲಿ ಒಂದು ಹೀಲಿಂಗ್ ಪವರ್ ಇದೆ ಅಂತ ನನಗಾದ್ರೂ ಕೂಡ ಅನಿಸ್ತದೆ. ಏನಂದ್ರೆ ದಿ ರಿಸ್ಟೋರೇಟಿವ್ ಪವರ್ ಆಫ್ ನೇಚರ್, ಅಂದ್ರೆ ಪ್ರಕೃತಿಯ ಪುನರುಜ್ಜೀವನ ಶಕ್ತಿ. ಇದನ್ನ ಈ ನಾಟಕದಲ್ಲಿ ಶೇಕ್ಸ್ಪಿಯರ್ ಗುರುತಿಸಿದ್ದಾನೆ. ಆಧುನಿಕ ಮನುಷ್ಯನ ಮಾನಸಿಕ ಕಾಯಿಲೆಗೆ ಔಷಧಿಯೇ ಇಲ್ಲದಂತಾಗಿದೆ. ಯಾವುದಾದ್ರೂ ಒಂದು ಔಷಧಿ ಇರೋದಾದ್ರೆ ಅದು ನಿಸರ್ಗ ಮತ್ತು ಪ್ರಕೃತಿ. ನಾವೆಲ್ಲರೂ ನಗರವನ್ನ ಬಿಟ್ಟು, ನಮ್ಮ ಹಳ್ಳಿಗಳನ್ನ ಬಿಟ್ಟು, ನಗರವನ್ನ ಬಿಟ್ಟು, ನಮ್ಮ ವಾಸಸ್ಥಳಗಳನ್ನ ಬಿಟ್ಟು ನಾವು ಪ್ರಕೃತಿ ಅಡಿಗೆ ಹೋಗ್ಬೇಕು. ಆದ್ರೆ ಆ ಪ್ರಕೃತಿಯನ್ನ ಶುದ್ಧವಿಡಲು ಪ್ರಯತ್ನವನ್ನ ಮಾಡಬೇಕು. ನಮ್ಮ ದುರಾಸೆಯಿಂದ, ನಮ್ಮ ಲಾಭಕ್ಕಾಗಿ, ನಮ್ಮ ದುರಾಸೆಯಿಂದ ನಮ್ಮ ಹಳ್ಳ ಕೊಳ್ಳಗಳನ್ನ, ನದಿಗಳನ್ನ, ಸಾಗರಗಳನ್ನ ಸರ್ವನಾಶ ಮಾಡುವ ಪ್ರಯತ್ನವನ್ನ ನಿಲ್ಲಿಸ್ಬೇಕು. ಅರಣ್ಯ ನಾಶ ಆಗ್ಬಾರ್ದು. ಪ್ರಾಣಿಗಳಿರ್ಬೇಕು, ಹುಲಿಗಳು ಇರ್ಬೇಕು, ಚಿರತೆಗಳು ಇರ್ಬೇಕು, ಮನುಷ್ಯ ಅಂತಾನೆ ಏನು ಇರೋದು ಬೇಡ, ನಾನ್ ಮಾತ್ರ ಇರ್ಬೇಕು. ಫಾರೆಸ್ಟ್ ಸರ್ವನಾಶ ಆಗ್ಬೇಕು. ಭೂಮಿಯೂ ಒಳಗಡೆ ಏನೇನೋ ಅದ್ರ ಒಳಗಡೆ ಖನಿಜಗಳನ್ನೆಲ್ಲ ತಗೋತಾ ಇದ್ದಾರೆ, ಬೆಟ್ಟಗಳನ್ನೆಲ್ಲ ಕಡಿದು ಹಾಕ್ತಾ ಇದ್ದಾರೆ. ಈ ಮನುಷ್ಯನ ಲಾಲಸೆ, ಮನುಷ್ಯನ ಈ ಹಣದ ವ್ಯಾಮೋಹ ಇದರಿಂದ ಹೊರಗೆ ಬರದೇ ಇದ್ರೆ ಇನ್ನೊಂದು 100 ವರ್ಷ 200 ವರ್ಷಗಳ ಅವಧಿಯಲ್ಲಿ ಪ್ರಕೃತಿ ಸರ್ವನಾಶವಾಗುವುದು ನಿಶ್ಚಿತ.
ಅಂತ ಒಂದು ಸಂದರ್ಭ ಬರದೇ ಇರಲಿ. ಈ ಮೂಲಕ ನಮ್ಮ ಕೇಳುಗರಲ್ಲಿ, ಓದುಗರಲ್ಲಿ ಪ್ರಕೃತಿಯ ಬಗ್ಗೆ ಪ್ರೀತಿ ವಿಶ್ವಾಸ ಹುಟ್ಲಿ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸುತ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೇನೆ. ದಯವಿಟ್ಟು ತಾವು ಪಾಂಡೆ ಮೇಡಮ್ ಅವ್ರ ಜೊತೆ ಚರ್ಚೆಯನ್ನ, ಸಂವಾದವನ್ನ ಮುಂದುವರಿಸಬಹುದು. ಎಲ್ಲರಿಗೂ ಶುಭವಾಗಲಿ. ಮತ್ತೆ ನಾವು ಗುರುವಾರ ದಿನ ಭೇಟಿಯಾಗೋಣ. ಸರ್, ಧನ್ಯವಾದಗಳು ಸರ್. ಈ ನಾಟಕದ ಕುರಿತು ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕವಾದ ತಮ್ಮ ಮಾತುಗಳಿದ್ರೆ ನೇರವಾಗಿ ಮೇಡಮ್ ಜೊತೆಗೆ ತಾವು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿಕೊಂಡು ಮಾತನಾಡ್ಬೋದು. ಮೇಡಮ್ ನಮಸ್ಕಾರ. ಹಲೋ, ಕೇಳಿಸ್ತಾ ಇದೆಯಾ? ಸರ್ ಮಾತಾಡಿ ಸರ್, ಕೇಳಿಸ್ತಾ ಇದೆ, ಮಾತಾಡಿ ಸರ್. ತುಂಬಾ ಚೆನ್ನಾಗಿ ಮಾತನಾಡಿದ್ರಿ ಆಸ್ ಯು ಲೈಕ್ ಇಟ್ ಬಗ್ಗೆ. ಇದರ ಕನ್ನಡ ರೂಪಾಂತರ ಬಂದಿತ್ತು, ಅದು ಬಹಳ ಹಿಂದೆ. ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ? ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಯ್ತು ಕನ್ನಡದಲ್ಲಿ? ಮೇಡಮ್ ಮ್ಯೂಟ್ ಇದೆ ತಮ್ಮ ಆಡಿಯೋ. ನಾನು ಕನ್ನಡ ರೂಪಾಂತರವನ್ನ ಓದಿಲ್ಲ ಸರ್. ಸಾರಿ, ತಮ್ಮ ಪ್ರಶ್ನೆಗೆ ಇದಕ್ಕೆ ನಾನು ಓದದೇ ಇರೋದ್ರಿಂದ ಆನ್ಸರ್ ಮಾಡಕ್ ಆಗೋದಿಲ್ಲ. ಆದ್ರೆ ರೂಪಾಂತರ ಮತ್ತು ಅನುವಾದಗಳ ಆಗಿದೆ ಅನ್ನೋ ಮಾಹಿತಿ ಅಷ್ಟೇ ಗೊತ್ತಿದೆ ನನಗೆ. ಆ ಕನ್ನಡ ರೂಪಾಂತರವನ್ನ ನಾವು ಓದಿಲ್ಲ. ನನ್ನ ರಿಕ್ವೆಸ್ಟ್ ಪ್ರೊಫೆಸರ್ ದುಣೂರ್ ಅವ್ರಿಗೆ ಇಂಗ್ಲಿಷ್ ಮೂಲ ಕೃತಿಗಳ ಬಗ್ಗೆ ಉಪನ್ಯಾಸಗಳನ್ನ ಏರ್ಪಡಿಸ್ತಾ ಹಾಗಾಗಿ ಕನ್ನಡ ರೂಪಾಂತರ ಅಥವಾ ಭಾಷಾಂತರ ಅನುವಾದಿತ ಕೃತಿಗಳ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಟ್ರೆ, ಉಪನ್ಯಾಸಗಳು ಏರ್ಪಡಿಸಿದ್ರೆ ನಮ್ಮಂತ ಓದುಗರಿಗೆ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ, ಲಾಭ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರೊಫೆಸರ್ ದುಣೂರ್ ಪ್ಲೀಸ್. ಉತ್ತಮವಾದಂತ ಸಲಹೆ ಸರ್. ಹೌದು, ಅದೊಂದು ಕಂಪ್ಯಾರಿಸನ್ ಕೂಡ ಮಾಡಿ ಉಪನ್ಯಾಸವನ್ನು ನೀಡಬಹುದು ಆ ರೀತಿಯಾಗಿ ಅನುವಾದ ಮತ್ತು ರೂಪಾಂತರಗಳ ಬಗ್ಗೆ. ಸರ್, ನಾನು ನಿಮ್ಮ ಮಾತನಾಡ ಕೇಳಿಸ್ಕೊಳ್ಳಿಲ್ಲ. ಇದೀಗ ಪವರ್ ಆಫ್ ಆಗಿಬಿಡ್ತು. ನಾನು ಈಗ ಕನೆಕ್ಟ್ ಮಾಡಿದೆ. ಸರ್ ಹಲೋ ಸರ್, ಅವರು ರೂಪಾಂತರ ಮತ್ತು ಅನುವಾದಗಳ ಬಗ್ಗೆ ಮಾಹಿತಿ ನೀಡುವಂತ ಉಪನ್ಯಾಸಗಳನ್ನ ಏರ್ಪಡಿಸ್ರಿ ಅಂತ ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಸರಿ, ಆಗ್ಲಿ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ತೆ ರೀ. ನಿಮ್ಮ ಉಪನ್ಯಾಸ ತುಂಬಾ ಅದ್ಭುತವಾಗಿತ್ತು ಮೇಡಮ್. ಚೆನ್ನಾಗಿ ಮಾಡಿದ್ರಿ ಮೇಡಮ್. ಇಲ್ಲಿ ಆಸ್ ಯು ಲೈಕ್ ಇಟ್ ಅಂತ ಶೇಕ್ಸ್ಪಿಯರ್ ಇದು ಟೈಟಲ್ ಚೂಸ್ ಮಾಡಿದಾರಲ್ಲ ಮೇಡಮ್, ಅದ್ರದ್ದು ಏನಾದ್ರೂ ವಿಶೇಷತೆ ಇದೆನಾ ಅಥವಾ ಅದನ್ನೇ ಯಾಕೆ ಚೂಸ್ ಮಾಡಿರ್ಬೋದು ಅಂತ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದೆನಾ? ಇಲ್ಲಿ ಈ ಟೈಟಲ್ ಬಗ್ಗೆನೆ ಸಾಕಷ್ಟು ಚರ್ಚೆ ನಡೆದಿರೋದನ್ನು ಕೂಡ ನಾವು ವಿಮರ್ಶಕರು ಹಲವು ರೀತಿಯಾಗಿ ಅದನ್ನ ಟೈಟಲ್ ಬಗ್ಗೆ ಅದು ಆಪ್ಟ್ನೆಸ್ ಬಗ್ಗೆ, ಸುಟೇಬಿಲಿಟಿ ಬಗ್ಗೆ ಚರ್ಚೆ ನಡೆದಿರೋದನ್ನ ನಾವು ನೋಡ್ತೇವೆ. ಈ ಮುಖ್ಯವಾಗಿ ಈ ಏನು ನಾಟಕದ ಕೊನೆ ಭಾಗದಲ್ಲಿ ತಮ್ಮ ಏನು ಯಾರನ್ನ ತಾವು ಇಷ್ಟಪಡ್ತಿರ್ತಾರ ಅವರವರ ಜೊತೆ ಮದುವೆ ಆಗೋದನ್ನ ಹೈಮನ್ ಬಂದು ಮದ್ವೆ ಮಾಡಿಸೋದನ್ನ ನಾವು ನೋಡ್ತೇವೆ. ಸೊ ಅದು ಒಂದು ಅಂದ್ರೆ ಸೂಪರ್ಫಿಷಿಯಲ್ ಲೆವೆಲ್ ನಲ್ಲಿ ಆ ರೀತಿಯಾಗಿ ಕೂಡ ಅದನ್ನ ನೋಡ್ಬೇಕು. ನಾನು ಮಾತನಾಡುವಾಗ ಇನ್ನೊಂದು ನಾನು ಹೇಳಿದೆ, ಇದು ಒಂದು ಜೀವನ ಪಾಠವನ್ನ ಕಲಿಸಿಕೊಡ್ತದೆ ಈ ನಾಟಕ. ಯಾವುದು ಅಂದ್ರೆ ಮನುಷ್ಯ ಕೇಂದ್ರಿತವಾದಂತ ಚರ್ಚೆ ಆ ಟೈಮ್ನಲ್ಲಿ 16ನೇ ಶತಮಾನದಲ್ಲಿ ನಡೀತಾ ಇತ್ತು. ಆ ಒಂದು ಮನುಷ್ಯ ಕೇಂದ್ರಿತ ಚರ್ಚೆಗೆ ಕೂಡ ಆಸ್ ಯು ಲೈಕ್ ಇಟ್ ಅನ್ನೋದ್ರ ಜೊತೆಗೆ ಆಟ್ ಟು ಬಿ ಅಂತ ಯಾವುದು ಇರಬೇಕು ಅಂತ ಒಂದು ಆದರ್ಶವಾದ ಒಂದು ಕಲ್ಪನೆ ಏನಿದೆ, ಆ ರೀತಿಯಾದಂತ ನಾವು ಮನುಷ್ಯನ ಜರ್ನಿಯ ಬಗ್ಗೆ ಮಾತನಾಡ್ತೇವಲ್ಲ, ಇಲ್ಲಿ ನಾವು ಆಲಿವರ್ ಟ್ರಾನ್ಸ್ಫಾರ್ಮೇಶನ್ ಆಗುವಂಥದ್ದು, ಹಾಗೇನೆ ಡ್ಯೂಕ್ ಫ್ರೆಡ್ರಿಕ್ ಕೂಡ ತನ್ನ ಅಣ್ಣನಿಗೆ ರಾಜ್ಯವನ್ನು ಬಿಟ್ಟುಕೊಟ್ಟು ತಾನು ಸನ್ಯಾಸಿ ಆಗೋದು, ಯಾವುದು ಸರಿಯಾದದ್ದೋ ಅದನ್ನ ಅವರು ಮಾಡಿರೋದನ್ನ ನಾವಿಲ್ಲಿ ನೋಡ್ತೇವೆ.
ಸೊ ಅದು ಕೂಡ ನಮಗೆ ಇಷ್ಟ ಆಗಿರೋ ತರ, ಅಂದ್ರೆ ಯಾವುದು ಮಾರಲ್ ಆಗಿರ್ತದೆ, ಯಾವುದು ಸರಿ, ರೈಟ್ ಅಂಡ್ ರಾಂಗ್ ಬಗ್ಗೆ ಏನು ಒಂದು ನಮಗೆ ಕಲ್ಪನೆ ಇರ್ತದೆ, ಆ ಕಲ್ಪನೆ ಪ್ರಕಾರವೇ ಎಲ್ಲಾ ಘಟನೆಗಳು ಕೊನೆಗೆ ಇಲ್ಲಿ ನಡೆಯೋದನ್ನ ನಾವು ನೋಡಬಹುದು. ಹೀಗೆ ಅನೇಕ ರೀತಿಯಾಗಿ ಆ ಟೈಟಲ್ ಅನ್ನು ನಾವು ಅನಲೈಸ್ ಮಾಡಬಹುದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡಮ್, ನಾನು ಒಂದು ಮಾತನ್ನ ನಿಮ್ಮ ಮಾತಿಗೆ ಸೇರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಆಸ್ ಯು ಲೈಕ್ ಇಟ್ ಟೈಟಲ್ ದ ಸಿಗ್ನಿಫಿಕೆನ್ಸ್ ಏನು ಅಂತ ನಿಶ್ಚಿತವಾಗಿ ನಿಖರವಾಗಿ ಹೇಳುವುದು ಬಹಳ ಕಷ್ಟ. ಯಾಕಂದ್ರೆ ಶೇಕ್ಸ್ಪಿಯರ್ ಯಾವುದೇ ಮಾಹಿತಿಯನ್ನ ಬಿಟ್ಟು ಹೋಗಿಲ್ಲ. ಬಟ್ ಒಂದೇನದಲ್ಲ, ಆಸ್ ಯು ಲೈಕ್ ಇಟ್ ಅನ್ನೋದ್ರ ಮೂಲಕ ಶೇಕ್ಸ್ಪಿಯರ್ ಓದುಗರಿಗೆ ಕೇಳುಗರಿಗೆ ಒಂದು ಆಹ್ವಾನವನ್ನ, ಚಾಲೆಂಜ್ ಅನ್ನ ನೀಡ್ತಾನೆ ಅಂತ ಅನಿಸ್ತದೆ. ಇದರಲ್ಲಿ ಇಂಥ ಎಲ್ಲಾ ಸಂಗತಿಗಳಿವೆ. ಪ್ರೇಮ ಇದೆ, ಪ್ರೀತಿ ಇದೆ, ಆಮೇಲೆ ಲೇಯರ್ಡ್ ಐಡೆಂಟಿಟಿ ಇದೆ, ಇಂಥವೆಲ್ಲ ಅನೇಕ ಸಂಗತಿಗಳಿವೆ. ನಿಮಗೆ ಯಾವ್ದು ಬೇಕು ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಓಪನ್ ಚಾಲೆಂಜ್ ಕೂಡ ಮಾಡಬಹುದು ಅಂತ ಆಗ್ಲಿ. ಮ್ಯಾಮ್, ಇಲ್ಲಿ ಅಶೋಕ್ ಕನ್ನಾಳ್ ಅವರು ಒಂದು ಪ್ರಶ್ನೆ ಹಾಕಿದ್ದಾರೆ, ಚಾಟ್ ಬಾಕ್ಸ್ ಅಲ್ಲಿ ಇದೆ, ಅದನ್ನ ನಾನು ಓದ್ತೇನೆ. ಪುರುಷನ ಪ್ರೀತಿಯ ಪ್ರಸಂಗದ ಕುರಿತು ಮಾತನಾಡುವಾಗ ಶೇಕ್ಸ್ಪಿಯರ್ ಈ ಡೈಲಾಗ್ ತುಂಬಾ ಇಷ್ಟ ಆಯ್ತು, ಈ ಮಾತುಗಳನ್ನ ವಿವರಿಸ್ತೀರಾ ಮೇಡಮ್ ಅಂತ ಹೇಳಿ ಆ ಡೈಲಾಗ್ ಹಾಕಿದ್ದಾರೆ. ಮೆನ್ ಆರ್ ಏಪ್ರಿಲ್ ವೆನ್ ದೇ ಓ, ಡಿಸೆಂಬರ್ ವೆನ್ ದೇ ವೆಡ್, maids are in May when they are maids, but the sky changes when they are wives. ಬಹುಶಃ ಈ ಒಂದು ಡೈಲಾಗ್ ಇದೆ ಅಲ್ಲ, ಇದು ಸೆಲ್ಫ್ ಎಕ್ಸ್ಪ್ಲನೇಟರಿ ಏನೋ ಅಂತ ಅನಿಸ್ತದೆ ನನಗೆ. ಮೆನಾರ್ ಏಪ್ರಿಲ್ ಅಂದ್ರೆ ಅಲ್ಲಿ ಸೀಸನ್ಸ್ ಬಗ್ಗೆ, ಅಂದ್ರೆ ಏಪ್ರಿಲ್ ನಲ್ಲಿ ಸ್ಪ್ರಿಂಗ್ ಸ್ಟಾರ್ಟ್ ಆಗಿರತ್ತೆ, ಸಮರ್ ಬರುತ್ತೆ. ಸೊ ಬೆಂದೆ ಹೂ ಯಾವಾಗ ಕೋರ್ಟ್ಶಿಪ್ ನಡೆದಿರ್ತದೆ ಆವಾಗ ಅದೊಂದು ವಸಂತ ಕಾಲ. ನಾವು ಕನ್ನಡದಲ್ಲೂ ಕೂಡ ಸಂಸ್ಕೃತದಲ್ಲೂ ಕೂಡ ಅದೊಂದು ವಸಂತ ಕಾಲ, ಕನ್ನಡ ಹಾಡುಗಳನ್ನು ಕೇಳಿರ್ತಾರಲ್ಲ ವಸಂತ ಕಾಲ ಬಂದಾಗ ಅಂತ. ಸೊ ಹಾಗಾಗಿ ದೆನ್ ಡಿಸೆಂಬರ್ when they wed, it is, you know, maybe ಆ ಪ್ರೀತಿ ಅನ್ನೋದು ಪ್ರಾರಂಭವಾದಾಗ ಹೇಗಿರುತ್ತೋ ಅದು ಹಾಗೆಯೇ ಇರೋಕೆ ಸಾಧ್ಯ ಇಲ್ಲ. ಹೇಗೆ ಬೇರೆ ಬೇರೆ ಸೀಸನ್ ನಲ್ಲಿ ಬೇರೆ ಬೇರೆಯಾದ ರೀತಿಯ ಎಕ್ಸ್ಪೀರಿಯನ್ಸಸ್ ಇರ್ತದೋ, ನಾವೆಲ್ಲರೂ ಕೂಡ, ಅಂದ್ರೆ ಬರೀ ಶೇಕ್ಸ್ಪಿಯರ್ ಅಷ್ಟೇ ಹೇಳೋದಲ್ಲ, ಅದು ಪ್ರೀತಿ ಪಕ್ವಗೊಳ್ತಾ ನಡೆಯುವಂತಹ ಒಂದು ಇದನ್ನ ಇರತ್ತಲ್ಲ, ಆ ಸೀಸನ್ಗಳಲ್ಲಿ ಕೂಡ ಇರುವಂತಹ, ಹೇಗೆ ಕೆಲವೊಂದ್ಸಾರಿ ನಮ್ಗೆ ಕಷ್ಟ ಇರ್ತದೆ, ಆದರೆ ಪ್ರತಿಯೊಂದು ಸೀಸನ್ಗೂ ಅದರದೇ ಆದಂತಹ ಒಂದು ಬ್ಯೂಟಿ ಕೂಡ ಇರತ್ತೆ. ನಾವು ಆ ಒಂದು ಪಕ್ವಗೊಳ್ಳ ಪ್ರೇಮದ ಪಕ್ವಗೊಳ್ಳುವುದನ್ನ ಇಲ್ಲಿ ಶೇಕ್ಸ್ಪಿಯರ್ ಹೇಳ್ತಾನೆ ಅಂತ ನನಗೆ ಅನಿಸ್ತದೆ. ಅದು ಯಾವುದೂ ಕೂಡ ಕಷ್ಟಗಳಿಲ್ಲದೆ ಅಥವಾ ತೊಂದರೆಗಳಿಲ್ಲದೆ, ಚಾಲೆಂಜಸ್ ಇರ್ಲದೇನೆ ಪಕ್ವ ಆಗೋಕೆ ಸಾಧ್ಯ ಇಲ್ಲ. ಹೇಗೆ ಪ್ರತಿ ಸೀಸನ್ ಬರೀ ಎಲ್ಲಾ 12 ತಿಂಗಳು ವಸಂತ ಕಾಲ ಆಗಕ್ಕೆ ಸಾಧ್ಯ ಹೇಗೆ ಇಲ್ವೋ, ಅದೇ ರೀತಿಯಾಗಿ ಪ್ರೇಮದ ಒಂದು ವಿಷಯದಲ್ಲೂ ಕೂಡ ಅದು ಮುಂದುವರಿಯೋಕೆ ಅಥವಾ ಸತತವಾಗಿ ಅದೇ ರೀತಿಯಾಗಿ ಇರೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳುವುದನ್ನ ನಾವು ನೋಡ್ಬೋದು. ಇದು ಈ ರೀತಿಯಾಗಿ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೇನೆ. ಯಾವುದೇ ರೈಟ್ ಅಥವಾ ರಾಂಗ್ ಅಂತ ಅನ್ನುವಂಥದ್ದಿಲ್ಲ. ಪ್ರತಿಯೊಬ್ರು ತಮಗೆ ತಮ್ಮ ಹಿನ್ನೆಲೆಯಲ್ಲಿ, ತಮ್ಮ ಎಕ್ಸ್ಪೀರಿಯನ್ಸಸ್ ಹಿನ್ನೆಲೆಯಲ್ಲಿ ಆ ಮಾತುಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ರಾಜ್ಕುಮಾರ್‌ದೊಂದು ಸಾಂಗ್ ಇದೆ ಮೇಡಮ್, ತಾಯಿಗೆ ತಕ್ಕ ಮಗ ಸಿನಿಮಾದಲ್ಲಿ, ಎಲ್ಲಾ ಕಾಲ ವಸಂತವಾದರೆ ರಸಿಕರಿಗೆ ಎಂತ ಸೊಗಸು ಅಂತ. ಬಟ್ ಎಲ್ಲಾ ಕಾಲ ವಸಂತ ಕಾಲ ಆಗೋದಿಲ್ಲ. ಮತ್ತೆ ಬೇರೆ ಪ್ರಶ್ನೆಗಳಿದ್ರೆ ನಾವು ಕೈ ಎತ್ಕೋಬಹುದು. ಪ್ರಶ್ನೆಗಳು ಇಲ್ಲ ಅಂದ್ರೆ ಕಾರ್ಯಕ್ರಮ ಮುಗಿಸ್ಬೋದು. ಕೇಳಿ ನೋಡಿ ಇನ್ನೊಂದ್ಸಲ ಯಾರಾದ್ರೂ. ಇಲ್ಲ ಅಂದ್ರೆ ಕಾರ್ಯಕ್ರಮ ಮುಗಿಸಿ. ಮುಂದಿನ 2 ಕಾರ್ಯಕ್ರಮದ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ಅದು ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಡಿ. ಗುರುವಾರ, ಶನಿವಾರ.
ಚಾಟ್ ಬಾಕ್ಸ್ ಅಲ್ಲಿ ಈಗಾಗಲೇ ಹಾಕಿದ್ದೀನಿ ಸರ್, ಅದನ್ನ ಅಗೇನ್ ಐ ರಿಪೀಟೆಡ್. ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಎನ್ನುವಂತಹ ಉಪನ್ಯಾಸ ಮಾಲಿಕೆಯನ್ನ ಪ್ರತಿ ಗುರುವಾರ ಧಾರವಾಡ ಕಟ್ಟೆ ಇದೇ ಒಂದು ಲಿಂಕ್ ಅನ್ನ ಬಳಸ್ಕೊಂಡು ಆಯೋಜನೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ 2 ಉಪನ್ಯಾಸಗಳು ಜರುಗಿದ್ದು, ಬರುವ ಗುರುವಾರ ಅಂದ್ರೆ 20ನೇ ತಾರೀಕಿನಂದು ಪದೇಕಲ್ಲು ವಿಷ್ಣು ಭಟ್ ಅವರು ಶಿವಕೋಟಾಚಾರ್ಯ ಅವರ ಒಂದು ಕುರಿತಾಗಿ, ಅವರ ಪ್ರಮುಖ ಕೃತಿಯ ಕುರಿತಾಗಿ ತಮ್ಮ ಮಾತುಗಳನ್ನ ಆಡಲಿದ್ದಾರೆ. ಇದೇ ಲಿಂಕ್ ಅನ್ನ ಬಳಸ್ಕೊಂಡು ತಾವು ಪ್ರತಿ ಗುರುವಾರನೂ ಕೂಡ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಭಾಗಿಯಾಗಬೇಕು, ಚರ್ಚೆನಲ್ಲಿ ತಮ್ಮ ಒಳನೋಟಗಳನ್ನ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೆ ಶೇಕ್ಸ್ಪಿಯರ್ ಈ ಸೀರೀಸ್ ಅಲ್ಲಿ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆ ಅಡಿನಲ್ಲಿ ಮೇಡಮ್ ಅವರು ಇವತ್ತು ಆಸ್ ಯು ಲೈಕ್ ಇಟ್ ನಾಟಕದ ಕುರಿತಾಗಿ ಮಾತನಾಡಿದ್ರು. ಅವರನ್ನ ನಾವು 2-3 ನಾಟಕಗಳ ಕುರಿತಾಗಿ ನೀವು ಮಾತನಾಡ್ಲೇಬೇಕು ಅಂತ ಬೆಂಡ್ಬಿದ್ದು ಅವರ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಕೂಡ ಕೇಳ್ಕೊಂಡಿದ್ದಕ್ಕೆ ಅವ್ರು ಒಪ್ಕೊಂಡು ಬರುವ ಶನಿವಾರನೂ ಕೂಡ ಕಾಮಿಡಿ ಆಫ್ ಎರರ್ಸ್ ನಾಟಕದ ಕುರಿತಾಗಿ ಪರಂಡೆ ಮ್ಯಾಮ್ ಅವರ ಮಾತುಗಳಿಗೆ ಮತ್ತೆ ನಾವು ಕಿವಿಯಾಗ್ಲಿದ್ದೇವೆ. ನಿಮ್ಮ ಮಾತುಗಳನ್ನ ಕೇಳೋದೇ ಒಂದು ರೀತಿ ಖುಷಿ ಮೇಡಮ್ ನಮ್ಗೆ. ಥ್ಯಾಂಕ್ ಯು. ನಾನು ತಪ್ಪಿಸ್ಕೊಳಕ್ ನೋಡಿದೆ ಇವತ್ತು, ಆದ್ರೆ ವಿಜಯಲಕ್ಷ್ಮಿ ನನ್ನ ಬಿಡ್ಲಿಲ್ಲ. ಕಟ್ಟೆ ನಿಮ್ಮನ್ನ ಬಿಡೋದಿಲ್ಲ ಮೇಡಮ್. ವಿಜಯಲಕ್ಷ್ಮಿ, ಒಂದು ನಿಮಿಷ, ಇನ್ನು 2 ಉಪನ್ಯಾಸ ಮಾಲೆಗಳ ಬಗ್ಗೆ ಸ್ವಲ್ಪ ನಾನು ಮಾಹಿತಿಯನ್ನ ನೀಡ್ತೇನೆ. ಧಾರವಾಡ ಕಟ್ಟೆ 2026 ಜನವರಿ ತಿಂಗಳಿಂದ ಮತ್ತೆ 2 ಹೊಸ ಉಪನ್ಯಾಸ ಮಾಲೆಗಳನ್ನ ಪ್ರಾರಂಭ ಮಾಡಲಿದೆ. ಒಂದು ಇಂಗ್ಲಿಷ್ ನಲ್ಲಿ ನಡೀತದೆ, ಅದು ಅಂದ್ರೆ ದೇಶ ವಿದೇಶಗಳಿಂದ ನಾವು ಸುಮಾರು 30 ಜನ ವಿದ್ವಾಂಸರನ್ನ ಸಂಪರ್ಕ ಮಾಡಿದ್ದೇವೆ. ಅವರೆಲ್ಲರೂ ದೇ ಸ್ಪೀಕ್ ಆನ್ ಸಂಸ್ಕೃತ್ ಪೊಯಿಟ್ರಿ, ಸಂಸ್ಕೃತ್ ಪ್ಲೇಸ್ ಅಂಡ್ ಸಂಸ್ಕೃತ್ ಪೊಯಿಟಿಕ್ಸ್. ಇದ್ರ ಬಗ್ಗೆ ಇಂಗ್ಲಿಷ್ ನಲ್ಲಿ ಮಾತನಾಡ್ತಾರೆ. ಜೊತೆಗೆ ಧಾರವಾಡದ ಪ್ರಾತಸ್ಮರಣೀಯರು ಅಂತ ಒಂದು ಹೊಸ ಸಿರೀಸ್, ಇದು ಒಂದು 30 ಉಪನ್ಯಾಸಗಳನ್ನ ನಾವು ಏರ್ಪಡಿಸ್ತಾ ಇದ್ದೇವೆ. 1850ರಿಂದ 1920ರವರೆಗೆ ಒಂದು 70 ವರ್ಷಗಳ ಕಾಲ ಕರ್ನಾಟಕದ 4 ಪ್ರಮುಖ ಕೇಂದ್ರಗಳಲ್ಲಿ ಕನ್ನಡ ಕಟ್ಟುವ ಕೆಲಸ ಪ್ರಾರಂಭ ಆಯಿತು. ಒಂದು ಧಾರವಾಡ, ಇನ್ನೊಂದು ಮಂಗಳೂರು ಕಡೆ, ಮತ್ತೊಂದು ಮೈಸೂರು ಕಡೆ. ಆಮೇಲೆ ವಿಜಯಪುರದಲ್ಲೂ ಕೂಡ ಅಂತ ಒಂದು ಕೆಲಸ ನಡೆದು ಹೋಯ್ತು, ಈ ಸಿಂಪಿ ಲಿಂಗಣ್ಣ, ಮುದುರುಚಂದ್ರು ಎಲ್ಲ ಸೇರ್ಕೊಂಡು. ಆದ್ರೆ ದೊಡ್ಡ ಮಟ್ಟದಲ್ಲಿ ಕೆಲಸ ಆಗಿರೋದು ಶಿವಮೊಗ್ಗ ಕಡೆ, ಆಮೇಲೆ ಮಂಗಳೂರು ಕಡೆ, ಮೈಸೂರು ಕಡೆ, ಮತ್ತು ಮೈಸೂರು ಅಂದ್ರೆ ಬೆಂಗಳೂರನ್ನ ನಾವು ಇನ್ಕ್ಲೂಡ್ ಮಾಡ್ಕೋಬಹುದು, ಮತ್ತು ಧಾರವಾಡದ ಕಡೆ. ಧಾರವಾಡದಲ್ಲಿ ಅನೇಕ ಮಹನೀಯರಾಗಿ ಹೋಗಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಅದು ಸಂಗೀತ ಆಗಿರ್ಬೋದು, ನಾಟಕ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಸಂಶೋಧನೆ ಆಗಿರ್ಬೋದು, ಕನ್ನಡ ಭಾಷೆಯನ್ನ ರೂಪಿಸುವ ಕೆಲಸವನ್ನ ಅವರು ಮಾಡಿದರು. ಇಂಥ ಮಹನೀಯರ ಕುರಿತು 30 ವಿಶೇಷ ಉಪನ್ಯಾಸಗಳನ್ನ ಧಾರವಾಡ ಕಟ್ಟೆ ಆರಂಭ ಮಾಡಲಿದೆ. ಈ ಎಲ್ಲ ಉಪನ್ಯಾಸಗಳನ್ನ ತಾವೆಲ್ಲ ಆಲಿಸ್ಬೇಕು. ಆಮೇಲೆ 2026ರಲ್ಲಿ ಧಾರವಾಡ ಕಟ್ಟೆ ಯೂಟ್ಯೂಬ್ ಚಾನೆಲ್ ಅನ್ನ ಕೂಡ ಪ್ರಾರಂಭ ಮಾಡಲಿದೆ. ಪ್ರತಿದಿನ ಧಾರವಾಡ ಕಟ್ಟೆಯ ಕಾರ್ಯಕ್ರಮಗಳು ಆನ್ಲೈನ್ ದಲ್ಲಿ ಇರ್ತವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಬರಬೇಕು. ನಮ್ಮ ಎಲ್ಲ ಉಪನ್ಯಾಸಕರ ಮಾತುಗಳನ್ನ ಕೇಳಬೇಕು, ಕಟ್ಟೆಯ ಜೊತೆಗೆ ಇರಬೇಕು, ಕಟ್ಟೆಯನ್ನ ಬಲಪಡಿಸಬೇಕು ಎಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಓವರ್ ಟು ಡಾಕ್ಟರ್ ವಿಜಯಲಕ್ಷ್ಮಿ. ತುಂಬಾ ಮಹತ್ವಪೂರ್ಣವಾದ ವಿಷಯಗಳ ಬಗ್ಗೆ ತಾವು ಉಪನ್ಯಾಸ ಮಾಲಿಕೆಯನ್ನ ಏರ್ಪಡಿಸ್ತಾ ಇದ್ದೀರಿ. ಇದು ತುಂಬಾ ಅವಶ್ಯಕವಾಗಿರುವಂತದ್ದು ಕೂಡ. ಧಾರವಾಡ ಹೇಗೆ ಈ ಒಂದು ಕನ್ನಡದ ಯಾವ ರೀತಿಯಾದಂತ ಕೊಡುಗೆ ನೀಡಿದೆ ಅನ್ನೋದು ಅದು ದಾಖಲಾಗಬೇಕು. ಅದಕ್ಕೆ ಇದು ತಮ್ಮ ಕೊಡುಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಅದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಈವರೆಗೂ ಕೂಡ ಶೇಕ್ಸ್ಪಿಯರ್ನ ಆಸ್ ಯು ಲೈಕ್ ಇಟ್ ನಾಟಕದ ಕುರಿತಾಗಿ ಅನೇಕ ಆಯಾಮಗಳಿಂದ ಆ ನಾಟಕವನ್ನ ನಾವು ಹೇಗೆ ಪ್ರವೇಶ ಮಾಡಿ ಓದ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ವಿಷಯವನ್ನ ಮಂಡನೆ ಮಾಡಿ ಧಾರವಾಡ ಕಡೆಯ ಸಾಹಿತ್ಯಾಸಕ್ತರಿಗೆ ಒಂದು ಶೇಕ್ಸ್ಪಿಯರ್ ನಾಟಕಗಳನ್ನ ಓದುವಂತಹ ಒಂದು ಹುಚ್ಚನ್ನ ಹಚ್ಚಿದಂತಹ ಮೇಡಮ್ ಅವ್ರಿಗೆ ಧಾರವಾಡ ಕಟ್ಟೆಯ ಪರವಾಗಿ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಧನ್ಯವಾದಗಳು ಮ್ಯಾಮ್. ಹಾಗೇನೆ
ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಟೋಣು ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಧನ್ಯವಾದಗಳು ಸರ್. ಹಾಗೇನೆ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳ ಮೂಲಕ ಮತ್ತೊಂದಿಷ್ಟು ವಿಷಯಗಳನ್ನ ಕೆದಕಿ ಆ ನಿಟ್ಟಿನಲ್ಲಿ ಸಾಕಷ್ಟು ಅಂಶಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡಿದಂತಹ ಮಹನೀಯರೆಲ್ಲರಿಗೂ ಕೂಡ, ಹಾಗೆ ಹಿರಿಯರಿಗೆ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವಂತಹ ಬಳಗದವರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಬರುವ ಗುರುವಾರ ಒಂದು ಉಪನ್ಯಾಸದೊಂದಿಗೆ ಮತ್ತೆ ಧಾರವಾಡ ಕಟ್ಟೆ ತಮ್ಮ ಎದುರುಗಡೆ ಹಾಜರಿರಲಿದೆ. ಎಲ್ಲ ಉಪನ್ಯಾಸಗಳ ಜೊತೆಗೆ ಗಳಲ್ಲಿ ನಮ್ಮ ಜೊತೆಗಿರ್ಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು.